ಸಿನಿಮಾ ಮಾಡಬೇಕು ನನಗೆ ಆಸೆ ಇದೆ ಅಂತಂದಾಗ ನಿನಗೆ ಅದು ಆಸೆ ಇದೆ, ಓಕೆ, ನಿನಗೆ ಯೋಗ್ಯತೆ ಇದೆಯಾ ಅದು ನಾನು ಟೆಸ್ಟ್ ಮಾಡ್ತೀನಿ ಫಸ್ಟು. ನೀನು ಅದ್ರ ಪ್ರಕಾರ ಏನು ನೀನು ಮಾಡಬೇಕು ಎಲ್ಲ ಮಾಡ್ಕೊ. ಈಗ ಜೋಗಿ ವಿಷಯಕ್ಕೆ ಅಂತಾನೆ ಬರೋದಾದ್ರೆ ಹೆಂಗ್ ಜಡ್ಜ್ ಮಾಡಿದ್ರಿ ಇದನ್ನ ನಾನು ಪ್ರೊಡ್ಯೂಸ್ ಮಾಡ್ಬೋದು ಅಂತ? ಇಲ್ಲ, ಜೋಗಿ ಮಾಡುವಾಗ ನಮ್ದು ಪ್ರೇಮ್ದು ಅಂಡರ್ಸ್ಟ್ಯಾಂಡಿಂಗ್ ಹೆಂಗಿತ್ತು ಅಂದ್ರೆ ಅವ್ರ ಕರಿಯ ಎಕ್ಸ್ಕ್ಯೂಸ್ ಮೀ ಎಲ್ಲ ನಮ್ದೇ ಆಡಿಯೋ, ವಿ ವರ್ ಲೈಕ್ ಅವ್ರ ಪ್ರೊಡ್ಯೂಸರ್ ನಾವೇ ಪ್ರೊಡ್ಯೂಸರ್ ಇದ್ದಂಗೆ ಇದ್ವಿ ಆ ಪಿಕ್ಚರ್ಗೆಲ್ಲ. ಜೋಗಿ ಏನು ಹಿಟ್ ಆಯ್ತಲ್ಲ, ಸೊ ಆ ತರದೊಂದು ಮೆಗ್ನಾನಿಮಸ್ ಹಿಟ್ ಆಗುತ್ತೆ ಅನ್ನೋ ಒಂದು ಐಡಿಯಾ ಇತ್ತ ಫಸ್ಟ್ ನೀವು ಪ್ರೊಡ್ಯೂಸ್ ಮಾಡುವಾಗ? ಚೆನ್ನಾಗಿ ಹೋಗುತ್ತೆ ಅಂತ ಗೊತ್ತಿತ್ತು, ಆ ಲೆವೆಲ್ ಹೋಗುತ್ತೆ ಅಂತ 100% ಚಾನ್ಸ್ ಇಲ್ಲ. ಫಸ್ಟ್ ಕಾಪಿ ಮೆಡ್ರಾಸ್ ಅಲ್ಲಿ ನೋಡ್ಬಿಟ್ಟು ನಮ್ ಬ್ರದರ್ ಏನೋ BKT ಆ ಲೆವೆಲ್ ಕೇಳಿದ್ರು ಕೊಡ್ಲಿಲ್ಲ, ಅಳ್ತಾ ಇದಾರೆ, ಅಳ್ತಾನೆ ನಾವು ಶಿವಣ್ಣ, ಯಾರು ನೋಡ್ತಾರೆ ಇದನ್ನ ಪಿಕ್ಚರು, ಅಳೋ ಪಿಕ್ಚರ್ ಹೆಂಗೋ ಅಂದ. ಇಲ್ಲ ಈ ತರ ಯಾವ್ದಾದ್ರು ಒಂದು ಮಾಡ್ಬೇಕು ಅಂದಾಗ ಇವ್ರು ಐಡಿಯಾ ಕೊಟ್ರು, ಈ ಸಾಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ, ನನ್ಗೆ ಅವ್ರದೇ ಮಾಡ್ಬೇಕು ಅಂತ ನನ್ನ ಫ್ಯಾನ್ ಆಗಿ ನಾನು ಡೆಡಿಕೇಟ್ ಮಾಡ್ತಾ ಇದೀನಿ ಸರ್. ಓಕೆ, ಏನೋ ಇವಾಗ ಕಮೆಂಟ್ಸ್, ಇವಾಗ ಸಾಂಗ್ ಪ್ರೋಮೋ ಬಂದಿದೆ ಅದ್ರಲ್ಲ ಎಷ್ಟೊಂದು ಕಮೆಂಟ್ಸ್ ಬಂದಿದೆ. 100 ಕಮೆಂಟ್ ಅಲ್ಲಿ 90 ಕಮೆಂಟ್ ಬಂದು ಅಪ್ಪಾಜಿ ನಾವಿದೀವಿ, ಪೂರ ಸೂಪರ್ ಮಾಡಿ, ಬಾಸ್ಟ್ ಮಾಡಿ. ಇನ್ನು 10 ಕಮೆಂಟ್ ಇದಾರೆ ಸರ್, ಎಲ್ಲಾ ಕಡೆ ಇರ್ತಾರೆ. 10 ಕಮೆಂಟ್ ಅಯ್ಯೋ ನಮ್ಮನ್ನ ಬಕೆಟ್ ಹಿಡಿತಾ ಇದೀರಲ್ಲ ಇರುತ್ತೆ. ಯಾರು ಹೆಸರು ಹೇಳ್ಕೊಂಡು ನಾವು ಮೇಲ್ ಬರ್ಬೇಕು ಅಂತಂದ್ರೆ ನಾವು ಇವಾಗ ಪುನೀತ್ ಸರ್ ನಮ್ ಜೊತೆಗಿಲ್ಲ, ಪುನೀತ್ ಸರ್ ಜೊತೆಗಿಲ್ಲ, ನಾವು ಪುನೀತ್ ಸರ್ ಸಾಂಗ್ ಹಾಕೊಂಬೋದು ಅಲ್ವಾ? ಹಂಗೆ ನನ್ನೊಬ್ಬ ಫ್ಯಾನ್ ಆಗಿ ಮಾಡಿದ್ದು. ಅಪ್ಪನ ಜೊತೆ ಜಗಳ ಆಗುತ್ತೆ, ಜಗಳ ಆಗಿದ್ ವಿಷಯಕ್ಕೆ ಪಕ್ಕದ ಮನೆಯವ್ನ ಅಪ್ಪ ಅನ್ನಕ್ಕಾಗತ್ತಾ? ಇಲ್ಲ, ಅಪ್ಪ ಅಪ್ಪನೇ ಅಲ್ವಾ? ಸೊ ನಾನು ಯಾರು ಫ್ಯಾನು ಅವ್ರದ್ದು ನಾನು ಮಾಡ್ತೇನೆ. ಒಬ್ರು ಬನ್ನಿ ಪಿಕ್ಚರ್ಗೆ ಚೆನ್ನಾಗಿದ್ರೆ 5 ಜನಕ್ಕೆ ಕೇಳಿ, ಇಲ್ಲ ಅಂದ್ರೆ ಬೇಡ, ಯಾರನ್ನೂ ನಾವು ಫೋರ್ಸ್ ಮಾಡಕ್ಕಾಗಲ್ಲ. ಇವಾಗ ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, 2005ರಲ್ಲಿ ಜೋಗಿ ಅನ್ನುವಂತಹ ಒಂದು ಮಹೋನ್ನತವಾದ ಸಿನಿಮಾ ಬರುತ್ತೆ. ಈ ಸಿನಿಮಾದ ನಿರ್ಮಾಣ ಮಾಡಿದಂತಹ ಅಶ್ವಿನಿ ರಾಮ್ ಪ್ರಸಾದ್ ಅವರ ನಿರ್ಮಾಣದಲ್ಲಿ ಮತ್ತೊಂದು ಆಕ್ಷನ್ ಅಡ್ವೆಂಚರ್ ಹಾರರ್ ಸಿನಿಮಾ ಬಿಡುಗಡೆ ಆಗಲಿಕ್ಕೆ ತಯಾರಾಗಿದೆ. ಈ ಸಿನಿಮಾ ಫೆಬ್ರವರಿ 6ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸಿನಿಮಾದ ಹೆಸರು ಗಾರ್ಗ ಅಂತ. ನೀವಿನ್ನೂ ಈ ಸಿನಿಮಾದ ಟ್ರೈಲರ್ ಮತ್ತು ಹಾಡುಗಳನ್ನು ನೋಡಿಲ್ಲ ಅಂತಾದರೆ ದಯವಿಟ್ಟು ARC ಮ್ಯೂಸಿಕ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ನೋಡಿ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ನನಗನ್ನಿಸ್ತು, ನಿಮಗೂ ಕೂಡ ಹಾಗೆ ಅನಿಸುತ್ತೆ ಅನ್ನುವಂತಹ ಭಾವನೆ ಇದೆ. ಸದ್ಯಕ್ಕೆ ಈ ಒಂದು ಸಿನಿಮಾ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಚಿತ್ರತಂಡ ಇದ್ದಾರೆ. ಸೊ ಅವರನ್ನು ಮಾತಾಡಿಸ್ತಾ ಹೋಗೋಣ ಬನ್ನಿ. ಸರ್, ವೆಲ್ಕಮ್ ಟು ದ ಶೋ. 3 ಜನಕ್ಕೂ ಕೂಡ. ಅಶ್ವಿನಿ ರಾಮ್ ಪ್ರಸಾದ್ ಅವರು, ಅರುಣ್ ರಾಮ್ ಪ್ರಸಾದ್ ಅವರು, ಹಾಗೆಯೇ ಶಶಿಧರ್ ಅವರು. ಸೊ ವೆರಿ ಇಂಟ್ರೆಸ್ಟಿಂಗ್ ಟ್ರೈಲರ್ ಕಟ್ ಅಂತ ನನಗೆ ಅನಿಸಿದ್ದು ಟ್ರೈಲರ್ ನೋಡುವಾಗ. ಆ್ಯಂಡ್ ಈವನ್ ಹಾಡುಗಳು, ಎಸ್ಪೆಷಲಿ ನೀನು ನನಗೆ ನಾನು ನಿನಗೆ ಹಾಡು ನನಗೆ ತುಂಬ ಇಷ್ಟ ಆಯಿತು. RP ಪಟ್ನಾಯಕ್ ಅವರ ಕಂಪೋಸಿಷನಲ್ಲಿ ಬಂದಿರೋ ಹಾಡು. ಸೊ ಓವರಾಲ್ ನನಗೆ ಆ್ಯಕ್ಚುಯಲ್ ಪಿಕ್ಚರ್ ಗೊತ್ತಾಗಲಿಲ್ಲ ಟ್ರೈಲರ್ ನೋಡುವಾಗ, ಬಟ್ ಇಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ಅಂದರೆ ಸಾಯಿ ಕುಮಾರ್ ಅವರು ಆಗಿರಬಹುದು, ಮತ್ತು ಅರುಣ್ ಸಾಗರ್ ಇದ್ದಾರೆ. ತುಂಬ ದೊಡ್ಡ ಒಂದು ಆನ್ಸಂಬಲ್ ಕಾಸ್ಟ್ ಇದೆ. ಎಕ್ಸಾಕ್ಟ್ಲಿ ಏನು ಹೇಳೋದಕ್ಕೆ ಹೊರಟಿದ್ದೀರಾ ಅನ್ನುವಂತಹ ಕುತೂಹಲನೂ ಇದೆ. ಡೈರೆಕ್ಟರ್ ನೀವು ಶುರು ಮಾಡಬೇಕು, ಏನು ಎಕ್ಸಾಕ್ಟ್ಲಿ ಹೇಳೋಕೆ ಹೊರಟಿದ್ದೀರಾ? ಸರ್, ಏನು ಹೇಳಕ್ ಹೊರಟಿಲ್ಲ, ಬಟ್ ಒಂದು ಎಂಟರ್ಟೈನ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದೆ. ಸೊ ಒಂದು ಒಳ್ಳೆ ಎಲ್ಲ ಎಲಿಮೆಂಟ್ಸ್ ಇಟ್ಕೊಂಡು ಜನನ ಎಡ್ಜ್ ಆಫ್ ದ ಸೀಟ್ ಅಲ್ಲಿ, ಸೊ ಈ ಇಂಟರ್ವಲ್ ಬ್ಲಾಕು ಮತ್ತೆ ಕ್ಲೈಮ್ಯಾಕ್ಸ್ ಅಲ್ಲಿ ಮಾತ್ರ ಕೂರ್ಸೋದ್ಕಿಂತ ಒಂದು ಎವ್ರಿ 5-10 ಮಿನಿಟ್ಸ್ಗೂ ಒಂದು ಎಡ್ಜ್ ಆಫ್ ದ ಸೀಟ್ ಬಂದು ರಿಲ್ಯಾಕ್ಸ್ ಆಗಂಗೆ ಮಾಡೋಣ ಅನ್ನೋದು ಒಂದು ಕಾನ್ಸೆಪ್ಟ್. ಸೊ ಅದು ನಿಮಗೆ ಟ್ರೈಲರ್ ಗೊತ್ತಾಗ್ತದೆ. ಸೊ ನಮ್ದು ಥ್ರಿಲ್ಲರ್ ಸಿನಿಮಾ ಆಗಿರೋದ್ರಿಂದ ಆಕ್ಚುಲಿ ಏನು ಹೇಳಕ್ ಹೊರಟಿದೀವಿ ಅನ್ನೋದು ಕಂಡುಹಿಡಿಯೋದು ಸ್ವಲ್ಪ ಕಷ್ಟನೇ ಸಿನಿಮಾ ನೋಡೋರ್ಗು. ಎಸ್, ನಿರ್ಮಾಪಕರನ್ನ ಮಾತಾಡ್ಸೋದಾದ್ರೆ ಸರ್, ಆ್ಯಕ್ಚುಲಿ ಲಾಸ್ಟ್ ಸಿನಿಮಾ ನಿಮ್ಮ ಬ್ಯಾನರ್ನಿಂದ ಬಂದಿರೋದು ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ. ಅಂದರೆ 2017ರಲ್ಲಿ ಆಲ್ಮೋಸ್ಟ್ 8 ಇಯರ್ಸ್ ಗ್ಯಾಪ್ ಆಗೋಯ್ತು ಇವಾಗ. ಸೊ ಯಾಕೆ ಇಷ್ಟು ವರ್ಷ ನಿರ್ಮಾಣ ಮಾಡಲಿಲ್ಲ, ಯಾಕೆ ಇಷ್ಟು ಗ್ಯಾಪ್ ಆಯಿತು ಅಂತ? ಸಿ, ಫಿಲ್ಮ್ ಪ್ರೊಡಕ್ಷನ್ ಈಸ್ ನಾಟ್ ಅವರ್ ಮೇನ್. ಇದು ವಿ ಹ್ಯಾವ್ ಅನ್ ಆಡಿಯೋ ರೆಕಾರ್ಡಿಂಗ್ ಕಂಪ್ನಿ. ಹೌದು, 40 ವರ್ಷದ ಕಂಪ್ನಿ. ವಿ ಹ್ಯಾವ್ ಸುಮಾರು ಯೂಟ್ಯೂಬ್ ಚಾನಲ್ಸ್ ಇದೆ, ಅದಕ್ಕೆ ರೆಗ್ಯುಲರ್ ಕಂಟೆಂಟ್ ಹೋಗ್ತಾ ಇರುತ್ತೆ, ಮಾಡ್ತಾ ಇರುತ್ತೆ. ಹೌದು. ಸೊ ಒಂದೇನೋ ಮಾಡಬೇಕು ಅನ್ನಿಸ್ದಾಗ ಒಳ್ಳೆ ಸ್ಟೋರಿ ಸಿಕ್ಬೇಕಲ್ವ ಮೇನಾಗೆ. ನಾವು ಅಂದ್ಕೊಂಡಂಗೆಲ್ಲ ಆಗಲ್ಲ. ಒಂದು ಕತೆ ಬಂದು ಶಶಿ ಹೇಳಿದಾಗ ಐ ಥಾಟ್ ಸಮಥಿಂಗ್ ಇಸ್ ಡಿಫ್ರೆಂಟ್, ಏನೋ ಮಾಡ್ಬೋದು ಈ ಕಥೆಯಿಂದ ಅಂತ ಅಂದ್ಕೊಂಡು ಅದಕ್ಕೋಸ್ಕರ ನಾನು ಸ್ಟಾರ್ಟ್ ಮಾಡಿದ್ದು. ಸುಮಾರು ಕಥೆಗಳು ಕೇಳಿದ್ದೀನಿ ಮುಂಚೆನೂ, ಬಟ್ ಅದು ಯಾವುದು ಟಚ್ ಆಗಿಲ್ಲ ನನಗೆ. ಸೊ ಐ ವಾಸ್ ಕಾನ್ಫಿಡೆಂಟ್ ಇದ್ರಲ್ಲಿ ಅಟ್ಲೀಸ್ಟ್ ಓಕೆ ವಿ ಕ್ಯಾನ್ ಡೂ ಸಮಥಿಂಗ್ ಹಿಯರ್ ಅಂತ. ಈ ಕತೆ ಹೆಂಗೆ, ಈಗ ನಾರ್ಮಲ್ ಏನಂದರೆ ಒಂದು ಆ್ಯಕ್ಷನ್ನು, ಒಂದು ಲವ್, ಒಂದು ಕಾಮಿಡಿ, ಒಂದು ಹಾರರ್. ಇದು ಹಾರರ್ ಓನ್ಲಿ ಫಾರ್ ದ ಫೇಸ್ ವೈಸ್, ಇನ್ಸೈಡ್ ಸಮಥಿಂಗ್ ಎಲ್ಸ್ ಇಸ್ ದೇರ್. ಯಾರು ಊಹೆ ಮಾಡೋಕ್ಕಾಗಲ್ಲ. ಹಂಗೆ ಹೋಗ್ತಾ 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 ಬೇರೆ ಥರ ಹೋಗುತ್ತೆ. ಸೊ ಅದಕ್ಕೋಸ್ಕರನೇ ಐ ಸೆಲೆಕ್ಟೆಡ್ ದಿಸ್. ಕಥೆಗಳು ಬಂದಿತ್ತು ನಿಮಗೆ ತುಂಬ ಸುಮಾರು ಬರುತ್ತೆ ಬಾಸ್. ಯಾರು ಏನು ಅದೇ ರಾಗನೇ ಅದೇ ತಾಳನೇ, ಅವ್ರು ಹಂಗೆ ಬರ್ತಾರೆ ಹಿಂಗೆ ಹೋಗ್ತಾರೆ ಅಂತ ಶುರು ಮಾಡ್ತಾರೆ. ಅಲ್ಲಿಗೆ ನಮಗೆ ಇದಾಗ್ಬಿಡುತ್ತೆ. ವಾಟ್ ಈಸ್ ಅ ಕೋರ್ ಪಾಯಿಂಟ್? ವೈ ಯು ಗೋಯಿಂಗ್ ಟು ಸೇ ದಿಸ್? ವೈ ಪೀಪಲ್ ಶುಡ್ ಕಮ್ ಅಂಡ್ ಸಿ ದ ಮೂವಿ ವೆನ್ ವಿ ಪ್ರೊಡ್ಯೂಸ್ ಆರ್ ವೆನ್ ವಿ ಡೂ ದ ಮೂವಿ? ಅದು ಇಂಪಾರ್ಟೆಂಟ್ ಅಲ್ವಾ?
ಸುಮ್ಮನೆ ನಾವೀಗ ಕ್ಯಾಸೆಟ್ ಮಾಡ್ತೀವಿ ಅಂತ ಯಾವುದು ಮಾಡ್ತಾ ಇರ್ತೀವಿ ಅಂತ ಕ್ಯಾಸೆಟ್ ಮಾಡೋವಾಗಲೇ ಅಷ್ಟು ಪರ್ಫೆಕ್ಷನ್ ಮಾಡ್ಬೇಕಾದ್ರೆ ಫಿಲ್ಮ್ ಮಾಡುವಾಗ ಎಷ್ಟು ಕೇರ್ಫುಲ್ ಆಗಿ ತೊಗೊಬೇಕು ಹೇಳಿ ಅಲ್ವಾ. ನವ ಡೇಸ್ ಫಿಲ್ಮ್ ಮೇಕಿಂಗ್ ಈಸ್ ನಾಟ್ ಚೀಪ್. ಹೌದು. ಇಲ್ಲ ತೀರಾ ಚೀಪ್ ಮಾಡ್ಬೋದು, ಇಲ್ಲಾಂದರೆ ಒಂದು ಲೆವೆಲ್ ಮಾಡಬೇಕು ಅಂದರೆ 100% ಇಟ್ ಇಸ್ ಕಾಸ್ಟಿಂಗ್. ಸ್ಟಾರ್ ಕ್ಯಾಸ್ಟ್ ಎಲ್ಲ ನಾವು ಹಾಕಿರೋದ್ರಿಂದ ಯು ಕ್ಯಾನ್ಟ್ ಥಿಂಕ್ ಆಫ್ ಲೆಸ್ ಪ್ರೊಡಕ್ಷನ್ ಕಾಸ್ಟ್. ಸೊ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಇನ್ ದಟ್ ಆಲ್. ಕರೆಕ್ಟ್ ಸರ್. ಇನ್ನು ಅರುಣ್ ಸರ್, ಮೊದಲನೇ ಸಿನಿಮಾ ನಿಮ್ದು ಆ್ಯಕ್ಚುಲಿ. ಸೊ ಸಿನಿಮಾ ರಂಗಕ್ಕೆ ನೀವು ಹೊಸಬರಲ್ಲ, ಅಂದರೆ ಆಡಿಯನ್ಸಿಗೆ ಆ್ಯಸ್ ಎ ಹೀರೋ ಆಗಿ, ಯಾಕಂದರೆ ಮೊದಲನೇ ಸಿನಿಮಾ. ಸೊ ಹೇಗೆ ಅನಿಸುತ್ತೆ ನಿಮಗೆ? ವಾಟ್ ವಾಸ್ ಯುವರ್ ಪ್ರಿಪರೇಷನ್ ಆ್ಯಕ್ಚುಲಿ? ಸರ್ ಫಸ್ಟ್ ಹೀರೋ ಆಗಿ ಅನ್ನೋದಕ್ಕಿಂತ ಐ ವಾಂಟ್ ಟು ಟೆಲ್ ಯು ಸಮಥಿಂಗ್. ಕತೆ ಹೀರೋ ಇದರಲ್ಲಿ, ನಾವೆಲ್ಲ ಒಂದು ಟ್ರಾವೆಲಿಂಗ್ ಆರ್ಟಿಸ್ಟ್ ಅದಕ್ಕೆ. ಯಾಕಂದರೆ ನಾನು ಆಮೇಲೆ ಅಪ್ಪ ಹೇಳ್ದಂಗೆ ತುಂಬ ಕತೆಗಳು ಬರ್ತಾಯಿತ್ತು. ಆ್ಯಸ್ ಯೂಶುವಲ್ ಮಚ್ಚು, ರೌಡಿಸಮ್ಮು, ಅದೇ ಏನು ತೋರಿಸ್ಕೊಂಬಂದ್ರೆ ಅದೇ ಬರ್ತಾಯಿತ್ತು. ಸೊ ವಾಟ್ ಐ ವಾಂಟೆಡ್ ಟು ಸೆಲೆಕ್ಟ್ ಇಸ್, ಯಾವಾಗ ಕತೆ ಹಿಟ್ ಆಗುತ್ತೆ, ಯಾವಾಗ ಕತೆ ಜನಕ್ಕೆ ಹಿಟ್ ಆಗುತ್ತೆ, ಆ್ಯಸ್ ಯೂಶುವಲ್ ಸಿನಿಮಾ ಹಿಟ್ ಆಗುತ್ತೆ, ಅದೇ ಥರ ಒಬ್ಬ ಆರ್ಟಿಸ್ಟು ಹಿಟ್ ಆಗ್ತಾನೆ. ಸೊ ದಟ್ ಇಸ್ ವಾಟ್ ವಿ ವಾಂಟೆಡ್ ಇನ್ ಅ ಫಿಲಮ್ ವೆನ್ ಇಟ್ ಕಮ್ಸ್ ಟು ಸ್ಟೋರಿ. ಓಕೆ ಸರ್, ಅಂದರೆ ನಿಮಗೆ ಏನು ಎಕ್ಸೈಟ್ ಮಾಡುತ್ತೆ ಎಕ್ಸಾಕ್ಟ್ಲಿ ಈ ಒಂದು ಕಥೆಯಲ್ಲಿ? ಬಿಕಾಸ್ ಇದು ಡೆಬ್ಯೂ ಆಗಿರೋದ್ರಿಂದ ಅಫ್ಕೋರ್ಸ್ ಅಂದರೆ ಒಂದು ಪ್ರಶ್ನೆ ಬರೋದೇನಂತಂದರೆ, ತಂದೆಯವರ ಪ್ರೊಡ್ಯೂಸರ್ ಆಗಿದ್ದರಿಂದ ನೀವು ಆರಾಮಾಗಿ ಹೀರೋ ಆಗಿದ್ದೀರಾ ಅನ್ನೋಂಥ ಪ್ರಶ್ನೆ ಬರುತ್ತೆ ಆ್ಯಕ್ಚುಲಿ ಆಡಿಯನ್ಸ್ ನೋಡೋರಿಗೆ. ಸೊ ಹಾಗೆ ಈಸಿಯಾಗಿ ಸಿಕ್ಕಿರೋದೇ ಇದು ನಿಮ್ಮ ಕತೆ, ಅಥವಾ ತಂದೆಯವ್ರು ಜಸ್ಟ್ ಹೇಳಿದ್ರ ನೀವು ಮಾಡಿ ಇದು ಬಂದಿದೆ ನೀನು ಮಾಡು ಅಷ್ಟೇ ಅಂತ? ಇಲ್ಲ ಸರ್, ಅದು ಆಡಿಯನ್ಸ್ಗೆ ಅಫ್ಕೋರ್ಸ್ ಹಂಗೆ ಅನ್ಸುತ್ತೆ, ತಪ್ಪೇನಿಲ್ಲ. ಬಟ್ ಏನಂತಂದರೆ ಇನ್ಸೈಡ್ ಸ್ಟೋರಿ ತುಂಬ ಇರುತ್ತೆ ಸರ್. ಅದು ಸುಮ್ಮನೆ ಸ್ಟೋರಿ ಬಂದಿದೆ ಮಾಡು ಅನ್ನೋ ಥರ ಇವತ್ತು ನಾಳೆ ನಾವು ಶೂಟ್ ಮಾಡಿದ್ದಲ್ಲ. ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ಸಿನಿಮಾ ಮಾಡಬೇಕು ಅಂತ 2011 ಯಾವಾಗ ನಾನು ನೀನಾಸಮ್ಗೆ ಹೋದ್ನೋ ಅವಾಗಿಂದ ನಾನು ಆ್ಯಕ್ಚುಲಿ ಬಂದು ನಾನು ಸಿನಿಮಾ ಮಾಡಬೇಕು, ನನಗೆ ಆಸೆ ಇದೆ ಅಂತಂದಾಗ, ನಿನಗೆ ಅದಕ್ಕೆ ಆಸೆ ಇದೆ, ಓಕೆ, ನಿನಗೆ ಯೋಗ್ಯತೆ ಇದೆಯಾ ಅದು ನಾನು ಟೆಸ್ಟ್ ಮಾಡ್ತೀನಿ ಫಸ್ಟು. ನೀನು ಅದ್ರ ಪ್ರಕಾರ ಏನು ನೀನು ಮಾಡಬೇಕು ಎಲ್ಲ ಮಾಡ್ಕೊ, ನೀನು ಆ್ಯಕ್ಟಿಂಗ್ ಕಲಿ, ಡ್ರಾಮಾ ಮಾಡು. ತಂದೆಯವರು ಹೇಳಿದ್ದು? ಹೌದು, ಅವರೇ ಹುಡುಕಿದ್ದು. ನೀನಾಸಮ್ ಕೂಡ ಅವರೇ ಪರ್ಸನಲ್ ಆಗಿ ಹುಡುಕಿ, ಈ ಜಾಗಕ್ಕೆ ಹೋಗು, ನೋಡು ಈ ಜಾಗ ಇದು ಅಂತ ತೋರಿಸ್ಬೋದು ನಿನಗೆ, ಬಟ್ ಅಲ್ಲಿ ಒಳಗಡೆ ಹೋಗ್ಬೇಕು ಅಂತಂದರೆ ನಿನ್ನ ತಾಕತ್ತು, ಒಳಗಡೆ ಹೋದ್ರೆ ನಾವು ಮಾಡೋಣ. ಅಲ್ಲಿ ನನಗೆ ಅದೇ ರೀತಿ ಅಡ್ಮಿಷನ್ ಆಗುತ್ತೆ. ಒಂದಷ್ಟು ನಾಟಕಗಳು ಅವರು ಬಂದು ಪ್ರತಿ ನಾಟಕಗಳು ನೋಡ್ತಾರೆ. ಅದಾದಮೇಲೆ ಕಲರಿ ಪೈಟುಗೆ ಕೇರಳಕ್ಕೆ ಹೋದೆ. ಅದಾದಮೇಲೆ ಒಂದಷ್ಟು ಆಚೆ ಬಂದು ಒಂದಷ್ಟು ಕೆಲಸಗಳು ಮಾಡಿ ಆ್ಯಸ್ ಯೂಶುವಲ್ ಆಡಿಯೋ ಕಂಪನಿ ಎಲ್ಲ ಮಾಡ್ಕೊಂಡಿದ್ದೆ. ಒಂದು ಕತೆ ರೆಡಿ ಆಗಿತ್ತು, ಇದ್ರ ಮಾಡಬೇಕು ಅಂತ ರೆಡಿ ಆಗಿತ್ತು. ಬಟ್ ಅದೇ ಟೈಮಲ್ಲಿ ಶಶಿ ಬಂದಿದ್ದು. ಶಶಿ ಕತೆ ತೊಗೊಂಬಂದಾಗ ಆ ಕತೆಗೆ ನಾನು ಹೀರೋ ಅಲ್ಲ, ಅದು ಆ್ಯಕ್ಚುಲಿ ಒಂದು ಹೊಸ ಫೇಸ್ ಬೇಕಾಗಿತ್ತು ಅಂತ ಇದಾಗ್ತಿತ್ತು. ಬಟ್ ಪ್ರೊಡ್ಯೂಸರು ಡೈರೆಕ್ಟ್ರು ಕೂತ್ಕೊಂಡು ಡಿಸ್ಕಷನಲ್ಲಿ ಇಲ್ಲೂ ಹೆಂಗೂ ರೆಡಿ ಆಗಿದ್ದಾನೆ, ಯಾಕೆ ಮಾಡಬಾರ್ದು ಅಂತ. ಯಾವಾಗ ಸಜೆಸ್ಟ್ ಮಾಡಿದ್ರು ಕೂಡ ಇವ್ರ ಹೆಸರನ್ನ? ಇಲ್ಲ, ಇವ್ನು ಮಾಡಿಲ್ಲ, ಇವನು ಫುಲ್ ಅಗೇನ್ಸ್ಟ್ ಅಲ್ಲಿ ಇದ್ದ. ಅವ್ನು ಹೇಳ್ದ, ಸರ್ ನಂದು ಫಸ್ಟ್ ಸಿನಿಮಾ ಸರ್, ಆಡಿಷನ್ ಮಾಡ್ತೀನಿ, ಅವ್ನಿಗೆ ಅದ್ರ ಕೆಪಾಸಿಟಿ ಇದ್ರೆ ನಾವು ಸಿನಿಮಾ ಮಾಡೋಣ ಸರ್, ಯಾಕಂದ್ರೆ ಐ ಕಾಂಟ್ ಫೇಲ್ ಅಟ್ ದ ಸೇಮ್ ಟೈಮ್. ಅವರು ಇವ್ನಿಗೆ ಆಡಿಷನ್ ಮಾಡಿದ್ರು. ಫಸ್ಟ್ ನೀನು ಹೆಂಗೆ ಶಾರ್ಟ್ ಇಡ್ತೀಯಾ, ನಾವು ಒಂದು ಸೀನ್ ಶೂಟ್ ಮಾಡ್ಕೊಂಬ, ಅದನ್ನ ನೋಡ್ಬಿಟ್ಟು ನಾನು ಡಿಸೈಡ್ ಮಾಡ್ತೀನಿ. ಈ ಒನ್ ಇನ್ ದ ಆಡಿಷನ್. ಅದೇ ರೀತಿ ಅವನು ಇಟ್ಟರ ಆಡಿಷನಲ್ಲಿ ನಾನು ಗೆದ್ದೆ. ಆಗ ಸ್ಟಾರ್ಟ್ ಆಗಿದ್ದು ಸಿನಿಮಾ ಗಾರ್ಗ. ಓಕೆ ಸರ್, ಈಗ ನಿರ್ದೇಶಕರು ನೀವು ಹೇಳಿದ್ರೆ ನಿಮ್ಮ ಹಿನ್ನೆಲೆ ಏನು ಎಕ್ಸಾಕ್ಟ್ಲಿ, ಹೆಂಗೆ ಇಂಪ್ರೆಸ್ ಮಾಡಿದ್ರಿ ನಿರ್ಮಾಪಕರನ್ನ? ಏನು ಕೆಲಸ ತೋರಿಸಿದ್ರಿ ನಿಮ್ದು? ಸರ್ ನನ್ನ ಕೆಲಸ ನಂದೇನು ನೋಡಲಿಲ್ಲ ಸರ್ ಅವರು. ನಾನು ಆ್ಯಕ್ಚುಲಿ BSc ಇನ್ ಆ್ಯನಿಮೇಷನ್, MSc ಇನ್ ಫಿಲ್ಮ್ ಮೇಕಿಂಗ್ ಮಾಡಿದ್ದೀನಿ. ಸೊ ನಾವು ಈಗ ಸ್ಟೋರಿ ಬೋರ್ಡ್ ಆರ್ಟಿಸ್ಟ್ ಫ್ರೆಂಡ್ಸ್ ಇರ್ತಾರೆ. ಸೊ ನಮಗೆ ಈಗ ಒಂದು ಮೋಷನ್ ಗ್ರಾಫಿಕ್ಸ್ ಮಾಡೋದಾಗ್ಲಿ ಅದೆಲ್ಲ ನಾವು ಸ್ವಲ್ಪ ಬೇರೆಯವ್ರು ಖರ್ಚಾದ್ರೆ ನಮಗೆ ಫ್ರೀ ಆಗಿ ಫ್ರೆಂಡ್ಶಿಪ್ ಅಲ್ಲಿ ಆಗುತ್ತೆ. ಸೊ ನಾನು ತುಂಬಾ ಪ್ರಿಪೇರ್ ಆಗಿದೆ ಸರ್. ಒಂದು ಆಲ್ಬಮ್ ಇಂಪ್ರೆಸ್ ಮಾಡ್ಬೇಕು ಪ್ರೊಡ್ಯೂಸರ್, ಈ ಯಾರು ಕೊಟ್ಟಿರೋ ಚಾನ್ಸೇ ಇಲ್ಲ. ಇದೆಲ್ಲ ಕೊಟ್ರೆ ಪ್ರೊಡ್ಯೂಸರ್ ಫಿದಾ. ನಾನು ಹೇಳಿದ ಬಜೆಟ್ ಹಾಕ್ಬಿಡ್ತಾರೆ, ಯಾಕಂದ್ರೆ ಯಾರು ಕೊಟ್ಟಿಲ್ವಲ್ಲ ಸರ್, ಎಲ್ಲ ಬಾಯಲ್ಲಿ ಕತೆ ಹೇಳ್ತಾರೆ. ಸೊ ನಾನು ಎಲ್ಲ ಒಂದು 2-3 ಬ್ಯಾಗ್ ಎತ್ಕೊಂಡು ಬರ್ತೀನಿ. ಸರ್ಟಿಫಿಕೇಟ್, ದಿಸ್ ಇಸ್ ಮೈ ಸ್ಟೋರಿ ಬೋರ್ಡ್, ದಿಸ್ ಇಸ್ ದ ಶಾರ್ಟ್, ಎಲ್ಲ ಒಳಗಿಡು ಅಂತಾರೆ ಇವರು. ನಂಗೆ ಅಲ್ಲೇ ಮಕ್ಕಳ ಹೇಳಿದ್ದೆ, ಎಲ್ಲ ಮುಚ್ಬಿಡಪ್ಪ, ಸೈಡ್ ಇರೋ ಕತೆ ಹೇಳು ಒಂದೇ. ಕತೆ ಶುರು ಮಾಡ್ದ. ಕತೆ ಶುರು ಮಾಡಿದಾಗ ನನ್ನ ತಲೆಯಲ್ಲಿ ಓಡ್ತಾ ಇರುತ್ತೆ, ಅವ್ನು ಈ ರೂಟಲ್ಲಿ ಹೇಳ್ತಾನ, ಆ ರೂಟಲ್ಲಿ ಹೇಳ್ತಾನ, ಈ ರೂಟಲ್ಲಿ ಹೇಳ್ತಾನ ಅಂತ. ಇಟ್ ವಾಸ್ ಟೋಟ್ಲಿ ಅ ಡಿಫ್ರೆಂಟ್ ಟೈಪ್. ಕಂಟಿನ್ಯೂ ಮಾಡಿ ಆಗ ನನಗೆ ಕತೆ ಆಗ ನಾನು ಬ್ಲಾಂಕ್ ಆಗ್ತೀನಿ ಆ್ಯಕ್ಚುಲಿ 2 ನಿಮಿಷ. ಮತ್ತೆ ಸರ್ದು ಒಂದು ಏನು ಅಭ್ಯಾಸ ಅಂದರೆ 6 ಗಂಟೆ ಕತೆ ಕೇಳೋದು ಬೆಳಿಗ್ಗೆ. ನಾವು ಆಗ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಆಗಿರ್ಬೇಕಾದ್ರೆ ಸರ್ ನಾವು ಮಲ್ಗದೆ 3 ಗಂಟೆಗೆ, ಹೇಳೋದು 12 ಗಂಟೆಗೆ. ಸೊ ಇವ್ರು 6 ಗಂಟೆ ಕರೀತಾರೆ. ಸೊ ಅಲ್ಲೇ ನಾನು ಅರ್ಧ ಕಾನ್ಶಿಯಸ್ ಇದ್ರಲ್ಲೇ ಹೋಗ್ತೀನಿ. ಇದೆಲ್ಲ ಮುಚ್ಚಿಸ್ಬಿಡ್ತಾರೆ, ನಂದು ಅಸ್ತ್ರನೇ ತಲೆ ಬುಡ ಕಟ್ ಮಾಡ್ಬಿಟ್ರೆ ಅಲ್ಲಿ. ಈ ಕತೆ ಈಗ ನಾನು ನಾರ್ಮಲ್ ಆಗ್ಬಿಟ್ಟೆ. ಈಗ ನಾರ್ಮಲ್ ಆಗಿ ಇಂಪ್ರೆಸ್ ಮಾಡಬೇಕು, ಅಲ್ಲಿ ಸ್ವಲ್ಪ ನರ್ವಸ್ ಆಗ್ದೆ. ಮಗ ಕಾಫಿ ಕುಡಿಯೋದು ಮರ್ತ್ಬಿಟ್ಟೆ, ಬಾ ಕಾಫಿ ಕುಡ್ಕೊಂಬರೋಣ ಅಂದ್ಬಿಟ್ಟು ಅಲ್ಲೇ ವಿಜಯನಗರ ಡೌನ್ ಅಲ್ಲಿ ಒಂದು SLVಲಿ ಕಾಫಿ ಕೊಡಿಸ್ತಾರೆ. ಕಾಫಿ ಕುಡಿಬೇಕಾದ್ರೆ ನನ್ನ ಜೊತೆ ಕಾನ್ವರ್ಸೇಷನ್ ಮಾಡ್ತಾರೆ. ಈ ಮೇಡ್ ಥಿಂಗ್ಸ್ ಈಸಿ ಏನಂದ್ರೆ
ಕತೆನೇ ಮಗ ಎಲ್ಲ. ಕತೆ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ನಾವು ಪ್ರೀತಿಯಕ್ಕೆ ಮೂಲದ ಭೂಮಿನೇ ಒಳಗಡೆಯಿಂದ ಅರ್ಥ ಬಂದು ಹೀರೋ ಲಾಂಚ್ ಮಾಡಂಗೆ, ಬಟ್ ನಮ್ಗೆ ಕಂಟೆಂಟ್ ಬೇಕು, ನಾವ್ ಏನ್ ಮಾಡ್ತೀವಿ ಅನ್ನೋದಲ್ಲ ಅಂತ. ಸೊ ಅಲ್ಲಿ ನಂಗೆ ಗೊತ್ತಾಯ್ತು, ಇಲ್ಲಿ ಕತೆನೇ ಇಂಪಾರ್ಟೆಂಟ್, ಕತೆ ನೀಟಾಗಿ ಹೇಳ್ಬೇಕು ಇವ್ರಿಗೆ. ಸೊ ನಾನು ಅಲ್ಲಿ ಒಬ್ಬ ಸ್ಟೋರಿ ಟೆಲ್ಲರ್ ಆಗಿ, ಒಬ್ಬ ರೈಟರ್ ಆಗಿ ಐ ವಿಲ್ ಸ್ಟಾರ್ಟ್ ನರೇಟಿಂಗ್ ದ ಸ್ಟೋರಿ. ಅದ್ರಲ್ಲೂ ಏನ್ ಮಾಡ್ತಾರೆ ಲಾಸ್ಟಲ್ಲಿ ಎಲ್ಲ ಚೆನ್ನಾಗಿ ಹೇಳ್ದ ನನ್ನ ಮಗ, ನೀನು ಈ 2 ಪಾಯಿಂಟ್ ಇದೆಯಲ್ಲ ಲಾಸ್ಟಲ್ಲಿ ಇದು ಮಾಡಿದ್ರೆ ಡ್ಯಾಶ್ ಆಗೋಗುತ್ತೆ ಅಂದ್ರೆ, ಡ್ಯಾಶ್ ಅಂದ್ರೆ ಬೀಪ್ ಆಗೋ ಬದಲು ನಾನು ಡ್ಯಾಶ್ ಆಗ್ಬಿಡುತ್ತೆ ಕತೆ, ಬೇಡ ಇದು ಚೇಂಜ್ ಮಾಡ್ಕೋಬಾ ಅವಾಗ ನೋಡೋಣ ಅಂತಾರೆ. ನಂಗೆ ತಲೆ ಕೆಟ್ಟೋಗ್ಬಿಡುತ್ತೆ. ಇವ್ರು ಫಸ್ಟ್ ಆಫ್ ಆಲ್ ನಾನು ವರ್ಕ್ ನೋಡಲ್ಲ, ನಾನು ಏನು ಅಂದ್ರೆ ಕತೆಯಲ್ಲಿ ಜಡ್ಜ್ ಮಾಡ್ಬಿಟ್ರಲ್ಲ, ಏನಿದು ಲೂಪ್ ಹೋಲ್ ಅಂದ್ಬಿಟ್ಟು ನಾನು ವಾಪಸ್ ಸ್ಟೋರಿ ಮಾಡೋ ಅವ್ರಿಗೆ ಗ್ರೇಟ್ ಅನ್ಕೊಂಡಿರ್ತಾರೆ. ಎಲ್ಲ ಕೇಳಿ ಈ ಸರ್ಕಲ್ ಹೊಡೆದೆ, ಇದು ಚೇಂಜ್ ಈ ಥರ ಮಾಡಿದ್ರೆ ಆಗಲ್ಲ, ಇದು ಏನು ಮಾಡ್ತೀನಿ ನೋಡು ಚೇಂಜ್ ಮಾಡಂಗಿದ್ದೆ ಅಂತಂದೆ. ಓಕೆ. ಸೊ ಐ ವಿಲ್ ಕಮ್ ಬ್ಯಾಕ್. ಸರ್ ಕತೆ ಓಕೆ ಇಂಪ್ರೆಸ್ ಆಯಿತು, ಬಟ್ ಅಂದರೆ ಅವ್ರು ಹಿಂಗೆ ಎಕ್ಸಿಕ್ಯೂಟ್ ಮಾಡ್ತಾರೆ ಅಂತ ನಿಮ್ಗೆ ಹಿಂಗೆ ನಂಬಿಕೆ ಬಂತು? ಅಲ್ಲಲ್ಲ, ಅವ್ನು ಹೇಳೋ ರೀತಿ ಹಿಂಗಿತ್ತು. ಆಮೇಲೆ ಎಲ್ಲ ಆದಮೇಲೆ ಈ ಸೀನ್ ಹಿಂಗೆ ಶಾರ್ಟ್ ಡಿವೈಡ್ ಮಾಡ್ತೀಯ ಅಂತ ಕೇಳಿದೆ. ಓಕೆ. ಪಕ್ಕ ಹೇಳ್ದ. ಸೊ ಆವಾಗ ಒಂದು ಕೆಲಸ ಆಯ್ತು ಮಾಡು ಅಂತಂದೆ. ಎಲ್ಲ ಮಾಡಿದಾಗ ಫಸ್ಟ್ ಡೇ ಆಫ್ ದ ಶೂಟ್ ಹೋಗಿದ್ದೆ. ಫಸ್ಟ್ ಡೇ ಆಫ್ ಶೂಟಿಗೆ ಫಸ್ಟ್ ಅವ್ನು ಏನು ಎಕ್ಸ್ಪ್ಲೈನ್ ಮಾಡಿದ್ನೋ ಅದೇ ಕಟ್ ಮಾಡ್ದೆ, ಅದೇ ತೋರಿಸ, ಎಡಿಟ್ ಮಾಡಿ ತೋರಿಸು ಅಂದೆ. ನಾನು ಸ್ಪಾಟ್ ಎಡಿಟರ್ ಇದ್ರು, ಎಡಿಟ್ ಮಾಡಿ ತೋರಿಸು ಅಂದೆ. ಅವ್ನು ಹೇಳ್ದಾಗ ನನ್ನ ಮೈಂಡಿಗೆ ಹೆಂಗೆ ಬಂತೋ ಕತೆ ಅದೇ ಥರ ಬಂತು. ಸೊ ನಾನು ಆಮೇಲೆ ಐ ಲೆಫ್ಟ್ ಹಿಮ್ ಫ್ರೀ. ನಂಗೆ ಆಕ್ಚುಲಿ ತುಂಬಾ ಕಡಿಮೆ ಬಜೆಟ್ ಅಲ್ಲಿ ಹೋಗಿದೆ ಸರ್. ಫಸ್ಟ್ 7 days ನಾವು ತುಂಬಾ ಶೆಡ್ಯೂಲ್ಸ್ ಅಂದ್ರೆ ಡಬಲ್ ಕಾಲ್ ಶೀಟ್ ತರ. 7th day ನನಗೆ ರಿಲ್ಯಾಕ್ಸ್ ಮಾಡಿಸ್ಬಿಡ್ತಾರೆ ಅವ್ರು. ಇಲ್ಲ ನಂಗೆ ಗೊತ್ತಿಲ್ಲ ಇಂಟರ್ನಲ್ ಟಾಕ್ ಏನ್ ಬಂತು ಅಂತ, ಬಟ್ ಅವರು ಈ ಗೇಮ್ ಇಸ್ ಸಚ್ ಅ ಫ್ರೀಡಮ್, ಏನ್ ಬೇಕು ಎಲ್ಲಿ ಬೇಕು ಅಷ್ಟು ಮಾತ್ರ ಹೇಳು, ಇದನ್ನ ಚಿಕ್ಕದ್ ಮಾಡಬೇಡ, ಇದು ನೀಟಾಗಿ ಮಾಡ್ಬೇಕು ನೀನು. ಈಗ ಏನ್ ಹೋಗ್ತಿದ್ಯಾ ಪೇಸಲ್ಲಿ ಅದೇ ಪೇಸ್ ಕಂಟಿನ್ಯೂ ಮಾಡೋನ ಫ್ರೀಡಮ್ ಕೊಟ್ಬಿಡ್ತಾರೆ ಫಸ್ಟ್ ವೀಕ್ ಆಫ್ ದ ಶೂಟ್. ನನ್ಗೆ ಅಲ್ಲಿ ಒಬ್ಬ ಹೊಸಬನ್ಗೆ ಏನು ಕಾನ್ಫಿಡೆನ್ಸ್ ಬಂದ, ನನ್ಗೆ ಫಸ್ಟ್ ಆಡಿಯೋನೇ ನಮ್ಮ ಪ್ರೊಡ್ಯೂಸರ್ ಅಲ್ವ ಸರ್, ಅವರೇ ಒಪ್ಪಾಯ್ತು, ಇನ್ನೇನು ಯಾರನ್ನ ಕೇಳಬೇಕು, ತಲೆ ಕೆಡ್ಸ್ಕೊಳ್ಳೋ. ಅಲ್ಲಿಂದ ನಾನು ಸರ್ ಹಿಂದೆ ನಾನು ಯಾರು ತಿರುಗಿ ನೋಡ್ತಾ ಇರಲಿಲ್ಲ, ಮುಂದೆ ಯಾರಿದ್ದಾರೆ ಅಂತಲೂ ನೋಡ್ತಾ ಇರಲಿಲ್ಲ. ಐ ಜಸ್ಟ್ ನೀಡ್ ದಿಸ್ ಶಾಟ್. ಮಾಡೋಕ್ಕಾಗುತ್ತಾ ಆಗಲ್ವಾ, ಯಾರೇ ಆರ್ಟ್ ಡೈರೆಕ್ಟರ್ ಆಗಲಿ ಯಾರೇ ಬಂದರೂ ನನ್ಗೆ ಬೇಕಾಗಿರೋದು ಇದೆ, ನಂಗೆ ಇದು ತಕ್ಕೊಡಿ, ಎಕ್ಸ್ಟ್ರಾ ನೀವು ತೆಗಿತೀರಾ ನನ್ಗೆ ತೆಗೆದ್ಬಿಟ್ಟು ಆಮೇಲೆ ನೀವು ತೆಗೀರಿ, ಬಟ್ ನನ್ಗೆ ಏನು ಬೇಕೋ ಅದು ನಂಗೆ ಬೇಕೇ ಬೇಕು. ನಾನು ಡ್ಯಾನ್ಸ್ ಮಾಸ್ಟರ್ಸ್ ಆಗಲಿ ಫೈಟ್ ಮಾಸ್ಟರ್ ಎಲ್ಲರಿಗೂ ಹೇಳೋದು, ನನಗೆ ಒಂದು ರಿಕ್ವೈರ್ಮೆಂಟ್ ಇದೆ, ಆ ರಿಕ್ವೈರ್ಮೆಂಟ್ ಕೊಟ್ಬಿಡಿ, ಅದಾದ್ಮೇಲೆ ಇಟ್ಸ್ ಕಂಪ್ಲೀಟ್ಲಿ ಯುವರ್ ಫ್ರೀಡಮ್. ಓಕೆ. ಯೂಶಲಿ ಏನಾಗುತ್ತೆ, ಇವಾಗ ಒಂದು ಲೊಕೇಶನ್ಗೆ ಅಂತ ಬೇಕು, ಇಂಥ ಲೊಕೇಶನ್ ಬೇಕು ಅಂದಾಗ ಏನಾಗುತ್ತೆ, ಯೂಶಲಿ ಇವತ್ತಿನ ಸಿನಿಮಾ ರೇಂಜ್ಗೆ ಅಸೋಸಿಯೇಟ್ಸ್ ಹೋಗ್ತಾರೆ, ಇಲ್ಲ ಡೈರೆಕ್ಟರ್ ಹೋದರೂ ಹೋಗ್ತಾರೆ, ಈ ಲೊಕೇಶನ್ ಅಲ್ಲ ಓಕೆ ಅಂತ ಬರ್ತಾರೆ. ಬಟ್ ಗಾರ್ಗಾ ಯಾವ ಥರ ಕ್ರಾಫ್ಟ್ ಮಾಡಿರೋದು ಅಂದರೆ, ಪ್ರೊಡ್ಯೂಸರು, ಡೈರೆಕ್ಟ್ರು, ಕ್ಯಾಮ್ರಾಮ್ಯಾನು, ಇನ್ಕ್ಲೂಡಿಂಗ್ ಗ್ರಾಫರ್, ಲೈಟಿಂಗ್ ನೋಡ್ಕೊಳ್ಳೋಕೆ ಗ್ರಾಫರು, ಪ್ರತಿಯೊಂದು ಲೊಕೇಶನ್ಗೂ ಹೋಗಿ ಶಾರ್ಟ್ಸು ಈ ಸೀನ್ ಪೇಪರ್ನ ಇಟ್ಕೊಂಡು ಈ ಸೀನ್ ಈ ಥರ ಬರುತ್ತೆ, ಈ ಥರ ಅಲ್ಲೇ ಒಂದು ಕ್ಯಾಮ್ರಾ ಅಂದರೆ ಫೋನ್ ಕ್ಯಾಮ್ರಲ್ಲಿ ಮತ್ತು ಇನ್ನೊಂದು ಈ ಥರ ಒಂದು ಕ್ಯಾಮ್ರಲ್ಲಿ ಶೂಟ್ ಮಾಡಿಕೊಂಡು ತೊಗೊಂಬಂದು ಇಲ್ಲಿ ತೋರಿಸ್ಬಿಟ್ಟು, ಇವರು ಇನ್ಕ್ಲೂಡಿಂಗ್ ಎಲ್ಲ ಕಂಪ್ಲೀಟ್ ಟೀಮ್ ಇನ್ಕ್ಲೂಡಿಂಗ್ ಕ್ಯಾಮ್ರಾಮನ್ ಹೋಗಿ ಇಲ್ಲಿ ಇದು ಈ ಥರ ಬರುತ್ತೆ ಅಂತ ಇಷ್ಟು ಬ್ಯಾಕ್ ವರ್ಕ್ ಮಾಡೇ ನಾವು ನೆಕ್ಸ್ಟು ಲೊಕೇಶನ್ಗೆ ಹೋಗಿದ್ದು. ಓಕೆ ಸರ್, ಈಗ ನನಗೆ ದ ಲ್ಯಾಂಡ್ ಆಫ್ ಶ್ಯಾಡೋಸ್ ಅಂತ ಆ್ಯಕ್ಚುಲಿ ಕೆಳಗಡೆ ಟ್ಯಾಗ್ಲೈನ್ ಇದೆ ಇದಕ್ಕೆ. ಅಂದರೆ ಏನು, ಅಂದರೆ ನೀವು ಏನು ತಲೆಯಲ್ಲಿ ಇಟ್ಕೊಂಡು ಈ ಕಥೆನ ಬರೆದಿದ್ದು, ಅಂದರೆ ನೀವು ಚಿಕ್ಕ ವಯಸ್ಸಲ್ಲಿ ಏನಾದ್ರು ಕೇಳಿದ ಕಥೆನ ಇದು? ಒಂಥರ ಫ್ಯಾಂಟಸಿ, ಅಫ್ಕೋರ್ಸ್ ಇಟ್ಸ್ ಎ ಫ್ಯಾಂಟಸಿ ಫಿಲಮ್, ಇಮ್ಯಾಜಿನರಿ ಸಿನಿಮಾ ಅಂತ ನೋಡುವಾಗಲೇ ಗೊತ್ತಾಗುತ್ತೆ. ಏನು ತಲೆಯಲ್ಲಿ ಇಟ್ಕೊಂಡು ಇದು ಕತೆ ಬರೆದ್ರಿ ನೀವು ಸರ್? ಅಂದರೆ ನಾವು ಈ ಚಿಕ್ಕ ವಯಸ್ಸಿನ ತುಂಬ ಕತೆಗಳು ಕೇಳ್ತಾ ಇರ್ತೀವಿ. ತಿರುಪತಿಗೆ ಹೋದ್ರೆ ಶ್ರೀನಿವಾಸ ಕಲ್ಯಾಣ ಕತೆ ಕೇಳ್ತೀವಿ. ಈಗ ನಮ್ಮ ಅಜ್ಜಿರು ನಮ್ಮ ತಾತಂದಿರು ಎಲ್ಲ ಹೇಳ್ತಾರೆ ತಿರುಪತಿ ಹೆಂಗ್ ಫಾರ್ಮ್ ಆಯಿತು ಅಂತ. ಮಂತ್ರಾಲಯಕ್ಕೆ ಹೋದ್ರೆ ರಾಘವೇಂದ್ರ ಸ್ವಾಮಿ ರಾಯರದ್ದು ಕತೆ ಕೇಳ್ತೀವಿ, ಬೃಂದಾವನ ಹೆಂಗ್ ಹೋದ್ರು ಅವರು, ಈಗಲೂ ಅವ್ರು ಅಲ್ಲಿ ಇದ್ದಾರೆ, 400 ವರ್ಷ ಒಳಗಿರ್ತಾರೆ ಅನ್ನೋದು ಕತೆ ಕೇಳ್ತೀವಿ. ಹಿಂಗೆ ಮಂಗ್ಳೂರ್ದು ಒಂದು ಕತೆ ಕೇಳಿರ್ತೀನಿ ಸರ್, ಪರಶುರಾಮನ ಕೊಡ್ಲಿ ಬಗ್ಗೆ ಒಂದು ಕತೆ ಕೇಳಿರ್ತೀನಿ. ಆ ಕೊಡ್ಲಿ ಕತೆ ನಂಗೆ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಸೊ ಆ ಕೊಡ್ಲಿ ಬಿ ದ ಫಸ್ಟ್ ನಾಟ್, ಇದನ್ನ ಇಟ್ಕೊಂಡು ನಾನು ಕತೆ ಬರೀಬೇಕು ಅಂತ. ಸೊ ಬರೀತಾ ಇರ್ಬೇಕಾದ್ರೆ ಇಟ್ ಕಾಂಟ್ ಬಿ ಅ ಸ್ಪಿರಿಚುವಲ್ ಫಿಲ್ಮ್. ಐ ಕಾಂಟ್ ಟೆಲ್ ಓಕೆ ನಾನು ಒಂದು ಪರಶುರಾಮ ಅವ್ರದ್ದು ಒಂದು ಕತೆ ಬರೀತಾ ಇದ್ದೀನಿ, ಒಂದು ಕೊಡ್ಲಿ ಕತೆ ಬರೀದು ಬೋರ್ ಆಗ್ತಾನೆ, ಗೊತ್ತಿರೋ ಕತೆ ಅಲ್ಲ ಸರ್. ಸೊ ವಿಲ್ ಆ್ಯಡ್ ಫ್ಯಾಂಟಸಿ, ಆ ಕೊಡ್ಲಿ ಅನ್ನೋ ಎಲಿಮೆಂಟ್ನ ಇಟ್ಕೊಂಡು ವಿಲ್ ಕ್ರಿಯೇಟ್ ಅ ಸ್ಟೋರಿ ಅನ್ನೋದು ಅಲ್ಲಿಂದ ಸ್ಪೈಕ್ ಆಗುತ್ತೆ. ಸೊ ಅಲ್ಲಿಂದ ನಾನು ಆ ಕೊಡ್ಲಿನ ಇಟ್ಕೊಂಡು ಕತೆ ಬರೆಯಕ್ಕೆ ಸ್ಟಾರ್ಟ್ ಮಾಡ್ತೀನಿ, ಗಾರ್ಗಾ ಅಂತ. ಅದು ಹೋಗ್ತಾ ಏನಾಗುತ್ತೆ ಅಂದರೆ ಕಂಪ್ಲೀಟ್ಲಿ ಡಾರ್ಕರ್ ಶೇಡು, ಹೊಸ ಥ್ರಿಲ್ಲು, ಹೊಸ ಸಸ್ಪೆನ್ಸ್ಗಳು ಕ್ರಿಯೇಟ್ ಆಗುತ್ತೆ. ಸೊ ಅದಕ್ಕೊಂದು ಲೈನ್ ಬೇಕಲ್ಲ, ವಾಟ್ ಕ್ಯಾನ್ ಇಟ್ ಬಿ. ಸೊ ಕೆಲವು ಟೈಮಲ್ಲಿ ನಾವು ನಮ್ಮನ್ನ ನೆರಳು ನೋಡೇ ನಾವು ಎದುರ್ಕೊಂಡ್ಬಿಡ್ತೀವಿ ಏನೋ ಬಂತು ಅಂತ. ಸೊ ಇಟ್ಸ್ ಅ ಶ್ಯಾಡೋ. ಅಂದರೆ ಈಗ ಕೆಲವು ಟೈಮಲ್ಲಿ ನಾವು ದೆವ ಭೂತ ಅಂತ ಏನು ಅನ್ಬೋದು, ಅದಕ್ಕೆ ರೂಪ ಇಲ್ಲ ಅಂತಾರೆ. ಸೊ ಇಟ್ ವಿಲ್ ಬಿ ಇನ್ ಅ ಫಾರ್ಮ್ ಆಫ್ ಶ್ಯಾಡೋಸ್ ಅಂತ ಕೇಳಿದ್ದೀವಿ ಅಷ್ಟೇ, ಯಾವತ್ತು ಎಕ್ಸ್ಪೀರಿಯನ್ಸ್ ಆಗಿರೋ. ಓಕೆ. ಸೊ ದ ಲ್ಯಾಂಡ್ ಆಫ್ ಶ್ಯಾಡೋಸ್. ಸೊ ವಾಟ್ ಈಸ್ ದಟ್ ಶ್ಯಾಡೋಸ್ ಅನ್ನೋದು
ಗಾರ್ಗ ಸಿನಿಮಾದಲ್ಲಿ ಇರುತ್ತೆ. ಓಕೆ, ನೀವು ಪರಶುರಾಮನ ವಿಷಯ ಹೇಳಿದ್ರಿಂದ ನಾನು ಕೇಳ್ತಿರೋದು, ಈಗ ತುಳುನಾಡು ಅಂತ ಹೇಳುವಂಥದ್ದು ಆಕ್ಚುಲಿ ಪರಶುರಾಮನ ಸೃಷ್ಟಿ ಅಂತ ಅದಿದೆ 100%. ಸೊ ಆ ವಿಷಯ ಕೂಡ ಟಚ್ ಮಾಡಿದ್ರೆ ನೀವು ಇದರಲ್ಲಿ. ಆ ವಿಷಯ ಟಚ್ ಮಾಡಿ ಆ ಕೊಡ್ಲಿಯಿಂದಾನೇ ಆ ಲ್ಯಾಂಡ್ ಫಾರ್ಮ್ ಆಗೋದು. ಹೌದು. ಸೊ ಆ ಕೊಡ್ಲಿ ಅಲ್ಲಿಗೆ ಬಿಸಾಕ್ದಾಗ ಆ ಕೊಡ್ಲಿ ಇದೆಯಲ್ಲ, ಆ ಕೊಡ್ಲಿ ಎಲ್ಲೋಯ್ತು ಸರ್. ಓಕೆ. ಸೊ ಆ ಕೊಡ್ಲಿ ಅನ್ನೋದು ಸೊ ತುಳುನಾಡಲ್ಲೇ ಎಲ್ಲೋ ಇದೆ. ಸೊ ಆ ಕೊಡ್ಲಿ ಅದು ನನಗೆ ಸ್ಪೈಕ್ ಆಗುತ್ತೆ. ಸೊ ಈಗಿನ ಜನ್ರೇಷನ್ ಅವ್ರಿಗೆ ಅಥವಾ ಇದೆ ಅಕಸ್ಮಾತ್ ಸಿಕ್ಕಿದ್ರೆ ಅಥವಾ ಅದು ಇದೆ ಅಂತ ಗೊತ್ತಾದ್ರೆ ನಾವೆಲ್ಲ ಹುಡ್ಕೊಂಡು ಹೋಗ್ತೀವ. ಸೊ ಆ ಥರ ಸುಮಾರು ನಾಟ್ಸ್ಗಳು ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಕೊಡ್ಲಿ ಅನ್ನೋ ಎಲಿಮೆಂಟ್ ತೊಗೊಂಡಾಗ. ಸೊ ಅಲ್ಲಿ ನನಗೆ ಗಾರ್ಗ ಅನ್ನೋದು ಒಂದು ಲೈನ್ ಬರುತ್ತೆ. ಸೊ ನಾನು ಬೇಸಿಕಲಿ VFX ಮತ್ತು ಆನಿಮೇಷನ್ ಸ್ಟೂಡೆಂಟ್ ಆಗಿರೋದ್ರಿಂದ ಸ್ವಲ್ಪ ಸ್ಪೆಷಲ್ ಎಫೆಕ್ಟ್ಸ್ಗಳನ್ನ ಬರುತ್ತೆ ತಲೆಯಲ್ಲಿ ಏನಾದ್ರು ಬರಿಬೇಕಾದ್ರೆ, ಅಥವಾ ಲೊಕೇಶನ್ ಗ್ರ್ಯಾಂಡಿಯರ್ ಆಗಿರ್ಬೋದು, ಅದೆಲ್ಲ ಸ್ವಲ್ಪ ಆ ಥರನೇ ಯೋಚನೆ ಬರ್ತಾ ಇತ್ತು. ಸೊ ಆವಾಗ ನಮ್ಗೊಂದು ಫಿಕ್ಷನಲ್ ಸ್ಟೋರಿ ಕ್ರಿಯೇಟ್ ಮಾಡಿದಾಗ ಒಂದು ಊರು ಹೀರೋ ಆಗಿ ನಿಲ್ಲುತ್ತೆ. ಆ ಊರಿಗೆ ಒಂದು ಹೆಸರು ಇಡಬೇಕಾಗುತ್ತೆ, ಆಗ ಗಾರ್ಗ ಅಂತ ಇಡ್ತೀವಿ. ಇಟ್ಸ್ ಅ ಫಿಕ್ಷನಲ್ ನೇಮ್ ಆಗಿ ಒಂದು ಗಾರ್ಗ ಮುನಿ ಅಂತ ಇರ್ತಾರೆ. ಸೊ ಅವ್ರದ್ದು ಗಾರ್ಗ ಅನ್ನೋ ವರ್ಡ್ ಸೌಂಡಿಂಗ್ ಇರುತ್ತೆ. ಸೊ ಊರಿಗೆ ಗಾರ್ಗ ಅಂತ ಹೇಳ್ತೀವಿ. ಕತೆ ಕೇಳಿದಾಗ ನಾನು ಸರ್ ಮಾತ್ರ ಗಾರ್ಗನೇ ಸೌಂಡಿಂಗ್ ಸಕ್ಕದಾಗಿದೆ, ಗಾರ್ಗ ಅಂತಾನೆ ಟೈಟ್ಲ್ ಇಟ್ಬಿಡೋಣ, ಯಾಕಂದ್ರೆ ಸ್ಟೋರಿ ಇಸ್ ದ ಹೀರೋ ಇಯರ್ ಅಂತ ಸರ್ ಹೇಳ್ತಾರೆ. ಸೊ ಅಲ್ಲಿ ನಾವು ಗಾರ್ಗನ ಇಮಿಡಿಯೇಟ್ ರಿಜಿಸ್ಟರ್ ಮಾಡಿಸ್ತೀವಿ. ಕರೆಕ್ಟ್. ಅಂದರೆ ಈಗ ನಾ ಟ್ರೈಲರ್ ನೋಡಿದಾಗ ಅದು ನೀವು ಹೇಳ್ತಿರೋದಲ್ಲ ಇವಾಗ ಸ್ವಲ್ಪ ನನಗೆ ಕನೆಕ್ಟ್ ಆಗ್ತಿದೆ. ಈಗ ಸಾಯಿ ಕುಮಾರ್ ಅವರು ಪ್ಲಸ್ ಪ್ರಕಾಶ್ ಸೋಮಿನಾಡು ಅವರೆಲ್ಲ ಲೈಕ್ ಮ್ಯಾಂಗ್ಳೂರಿಯನ್ಸ್ ಅದನ್ನು ರೆಪ್ರೆಸೆಂಟ್ ಮಾಡ್ತಿದ್ದಾರೆ. ಮುನಿ ಅಂತಂದರೆ ನನಗೆ ಅವಿನಾಶ್ ಅವರು ಅಂತ ಅನ್ನಿಸ್ತಾ ಇದೆ. ಪ್ಲಸ್ ಈಗ ನಮ್ಮ ಅಘೋರಿಯಾಗಿ ದೇವ್ ಗಿಲ್ ಅವರು ಇದ್ದಾರೆ. ಸೊ ಅವರೆಲ್ಲ ಒಂದೊಂದು ಪಾತ್ರ. ಸೊ ನಿಮ್ದೇನು ಎಕ್ಸಾಕ್ಟ್ಲಿ ಪಾತ್ರ ಈ ಸಿನಿಮಾದಲ್ಲಿ? ಈಸ್ ಅ ನಾವೆಲ್ ರೈಟರ್. ನಾನು ಒಬ್ಬ ನಾವೆಲ್ ರೈಟರ್ ಸರ್. ಅಂದರೆ ನನಗೆ ಏನಂತಂದರೆ ಏನಾದ್ರ ಬಗ್ಗೆ ಆದರೂ ಒಂದು ಆಸೆ ಇರುತ್ತೆ, ಏನಾದರೂ ಒಂದು ಕಲಿಬೇಕು, ಒಬ್ಬರ ಬಗ್ಗೆ ತಿಳ್ಕೊಬೇಕು. ಸೊ ಒಂದು ಜರ್ನಿಗೆ ಹೋಗ್ತೀನಿ ನಾನು, ಒಬ್ಬರ ಬಗ್ಗೆ ತಿಳ್ಕೊಳ್ಳೋಕ್ಕೆ, ಏನೋ ಒಂದು ಬರೆಯೋಕ್ಕೆ ಅಂತ ಹೋಗ್ತೀನಿ. ಒಳಗಡೆ ಹೋದಾಗ ನನ್ನನ್ನು ಜಾಗ ಕರೆಸ್ಕೊಳುತ್ತಾ ಅನ್ನೋದು ನಂಗೆ ಗೊತ್ತಿಲ್ಲ, ಇಲ್ಲ ನಾನೇ ಆ ಜಾಗಕ್ಕೆ ಹೋಗಿದ್ದೀನಿ ಅನ್ನೋದು ನಂಗೆ ಗೊತ್ತಿಲ್ಲ. ಸೊ ಒಂದು ಸುಳಿಲಿ ಸಿಗಾಕೊಂಡಿರ್ತೀವಿ ಸರ್. ಆ ಸುಳಿಯಿಂದ ಹೆಂಗೆ ಆಚೆ ಬರ್ತೀವ, ಬರೋದಿಲ್ವಾ, ಕಳೆದೋಗ್ತೀವ ಅನ್ನೋದು ಒಂದು ಕ್ಯಾರೆಕ್ಟರ್. ಓಕೆ ಸರ್, ಒಂಚೂರು ಅದೇ ಒಂದು 2005ಕ್ಕೆ ಹೋಗೋದಾದರೆ, ಸೊ ನೀವು ಕತೆ ಸೆಲೆಕ್ಷನ್ ವಿಚಾರ ಅಂತ ಬಂದಾಗ ಈಗ ಜೋಗಿ ಲೈಕ್ ಅಂದರೆ ಒಂದು ದೊಡ್ಡ ಇಂಡಸ್ಟ್ರಿ ಹಿಟ್ ಆದಂತಹ ಒಂದು ಸಿನಿಮಾ. ಸೊ ಅದಾದಮೇಲೆ ಪ್ರೀತಿ ಏಕೆ ಭೂಮಿ ಮೇಲೆದು ಬರುತ್ತೆ, ಆಮೇಲೆ ಜೊತೆಗಾರ ಆ ಥರ ಸಿನಿಮಾ, ಮತ್ತು ಸರ್ಕಾರಿ ಕೆಲಸ ದೇವರ ಕೆಲಸ. ಅಂದರೆ ಲಿಮಿಟೆಡ್ ಟು ಓನ್ಲಿ 4 to 5 ಅಷ್ಟೇ, ಜಾಸ್ತಿ ಪ್ರೊಡ್ಯೂಸ್ ಮಾಡಲಿಲ್ಲ ನೀವು. ಅಂದರೆ ಅಷ್ಟು ಚೂಸಿನ ನೀವು, ಅಂದರೆ ಹೆಂಗೆ ನೀವು ಈವನ್ ಈಗ ಜೋಗಿ ವಿಷಯಕ್ಕೆ ಅಂತಲೇ ಬರೋದಾದರೆ ಹೆಂಗೆ ಜಡ್ಜ್ ಮಾಡಿದ್ರಿ ಇದನ್ನು ನಾನು ಪ್ರೊಡ್ಯೂಸ್ ಮಾಡ್ಬೋದು ಅಂತ? ಇಲ್ಲ, ಜೋಗಿ ಮಾಡುವಾಗ ನಮ್ಮದು ಪ್ರೇಮ್ದು ಅಂಡರ್ಸ್ಟ್ಯಾಂಡಿಂಗ್ ಹೆಂಗಿತ್ತು ಅಂದರೆ ಅವ್ರ ಕರಿಯಾ ಎಕ್ಸ್ಕ್ಯೂಸ್ ಮೀ ಎಲ್ಲ ನಮ್ಮದೇ ಆಡಿಯೋ, ವಿ ವರ್ ಲೈಕ್ ಅವ್ರ ಪ್ರೊಡ್ಯೂಸರ್ ಅಂದ್ರೆ ನಾವೇ ಪ್ರೊಡ್ಯೂಸರ್ ಇದ್ದಂಗೆ ಇದ್ವಿ ಆ ಪಿಕ್ಚರ್ಗೆಲ್ಲ. ಅಂದರೆ ಆಡಿಯೋ ಕಂಟ್ರೋಲ್ ಅಂದರೆ ಡಬ್ಬಿಂಗ್ ಎಡಿಟಿಂಗ್ ಎಲ್ಲ ನಮ್ಮ ಸ್ಟುಡಿಯೋಲೇನೆ. ಸೊ ಆ ಒಂದು ರಿಲೇಷನ್ಶಿಪ್ ಇತ್ತು. ಪ್ರೇಮು ಯಜಮಾನ್ರೆ ಈ ಥರ ಒಂದು ಪಿಕ್ಚರ್ ಮಾಡೋಣ ಅಂದರು, ಜೋಗಿ ಅಂತ, ಹಿಂಗೆ ಅಂತ ಒಂದು ಲೈಟಾಗಿ ಹೇಳಿದಷ್ಟೇ. ಸೊ ನನಗೆ ಐಡಿಯಾ ಬಂದಿದ್ದು ಮ್ಯೂಸಿಕಲ್ಲ ಹೊಡಿಬೋದು ಅಂತ ನೋಡೋದು ನಾವು ಅಷ್ಟೇ. ಮ್ಯೂಸಿಕ್ ಇಟ್ಕೊಂಡು ಏನು ಮಾಡ್ಬೋದು ಅಂತ, ನಾನು ಯಾವುದೇ ಮಾಡಿದ್ರು ಮ್ಯೂಸಿಕ್ಕೇ ಮೇಯ್ನಾಗಿ ಇಟ್ಕೊಂಡೇ ಮಾಡೋದು. ಸೊ ವೆನ್ ಈ ಟೋಲ್ಡ್ ಇಲ್ಲ ಮ್ಯೂಸಿಕಲ್ಲಾಗಿ ಇಟ್ಟಾಗುತ್ತೆ ಮಾಡ್ಬೋದು ಅಂತ, ಸೊ ಆ ಟೈಮಲ್ಲಿ ಅದು ಸ್ಟಾರ್ಟ್ ಮಾಡಿದ್ವಿ ಹಂಗೆ. ಈಗ ಪ್ರೀತಿಯಕ್ಕೆ ಇಟ್ ವಾಸ್ ಓನ್ಲಿ ಫಾರ್ ಪ್ರೇಮ್ ವಿ ಹ್ಯಾವ್ ಡನ್ ಇಟ್ ಅಂತ. ಅದ್ರೊಳಗೂ ಮ್ಯೂಸಿಕ್ ನಿಮ್ಗೆ ಗೊತ್ತು ಯಾವ ಲೆವೆಲ್ ಹೋಗಿದೆ ಅಂತ. ಏನಂದೇ ಅಪ್ ಆ್ಯಂಡ್ ಡೌನ್ ಇದ್ದೇ ಇರುತ್ತೆ, ಅದು ಹೋಯ್ತು ಅಷ್ಟೇ. ಬಟ್ ನಿಮಗೆ ಜೋಗಿ ಏನು ಹಿಟ್ ಆಯ್ತಲ್ಲ, ಸೊ ಆ ಥರದೊಂದು ಮೆಗ್ನಾನಿಮಸ್ ಹಿಟ್ ಆಗುತ್ತೆ ಅನ್ನೋ ಒಂದು ಐಡಿಯಾ ಇತ್ತಾ ಫಸ್ಟ್ ನೀವು ಪ್ರೊಡ್ಯೂಸ್ ಮಾಡುವಾಗ, ಶುರು ಮಾಡಿದಾಗ? ಇಲ್ಲ, ಚೆನ್ನಾಗಿ ಹೋಗುತ್ತೆ ಅಂತ ಗೊತ್ತಿತ್ತು, ಆ ಲೆವೆಲ್ ಹೋಗುತ್ತೆ ಅಂತ 100% ಚಾನ್ಸ್ ಇಲ್ಲ. ಯಾಕೆ ಫಸ್ಟ್ ಕಾಪಿ ಮೆಡ್ರಾಸಲ್ಲಿ ನೋಡ್ಬಿಟ್ಟು ನಮ್ಮ ಬ್ರದರೇನೆ ಏನೋ BKT ಆ ಲೆವೆಲ್ ಕೇಳಿದ್ರು ಕೊಡಲಿಲ್ಲ, ಅಳ್ತಾ ಇದ್ದಾರೆ, ಅಳ್ತಾ ನಾವು ಶಿವಣ್ಣ ಯಾರು ನೋಡ್ತಾರೆ ಇದನ್ನ ಪಿಕ್ಚರು, ಅಳೋ ಪಿಕ್ಚರ್ ಹೆಂಗೋ ಅಂದ. ಸ್ವಲ್ಪ ಸುಮ್ಮನೆ ಇದ್ಬಿಡು, ಏನು ಮಾತಾಡಕ್ಕೆ ಹೋಗ್ಬೇಡ ನೀನು ಅಂದೆ. ಅದೇ BKT ಅವ್ನಿಗೆ ಹೇಳಿದೆ, ಇನ್ನೊಂದು ಸರಿ ಅವ್ನಿಗೆ ಏನೋ ಔಟ್ರೈಟ್ ಆಫರ್ ಕೊಟ್ಟರೆ ಡಿಸ್ಟ್ರಿಬ್ಯೂಷನ್ ಕಿತ್ಕೊಂಡ್ಬಿಡ್ತೀನಿ ಅಂದೆ. ಡಿಸ್ಟ್ರಿಬ್ಯೂಷನ್ ನಾನೇ ಮಾಡಿದ್ರು ಯಾರಿಗೂ ಅಗ್ರಿಮೆಂಟ್ ಕೊಟ್ಟಿಲ್ಲ ನಾನು, ಔಟ್ರೈಟ್ ಅಂತ ಹೇಳ್ಬೇಡಿ, ನಿಮ್ಮದು ಅದು ಎಕ್ಸ್ಟ್ರಾ ಹೋದರೆ 100% ಯು ಹ್ಯಾವ್ ಟು ಶೇರ್ ವಿತ್ ಮೀ ಅಂದೆ ನಾನು. ಯಾಕಂದ್ರೆ ಹೆವಿ ಖರ್ಚು ಮಾಡಿದ್ದೀನಿ ಹಂಗಂತ ಹೇಳಿ ಇದು ಮಾಡಿದ್ದು. ಸೊ ಕಾನ್ಫಿಡೆಂಟ್ ಇತ್ತು ಹೋಗುತ್ತೆ ಅಂತ. ಈ ಲೆವೆಲ್ ಹೋಗಿದ ದೈವದ ಆಶೀರ್ವಾದ ಸರ್. ಬಟ್ ಸರ್, ಈ ಥರ ಹೋದ್ಮೇಲೆ ನೀವು ಏನಾದರೂ ಕ್ರ್ಯಾಕ್ ಮಾಡಕ್ಕೆ ಟ್ರೈ ಮಾಡಿದ್ದೀರಾ? ಅಂದರೆ ಒಂದು ಕಲ್ಟ್ ಸಿನಿಮಾ ಆಗಿ ನಿಂತ್ಕೊಳ್ಳುತ್ತೆ ಅದು ಕನ್ನಡ ಚಿತ್ರರಂಗದಲ್ಲಿ. ಹೌದು. ಹಿಂಗೆ ವಾಪಸ್ ಇದನ್ನು ಮತ್ತೆ ಕ್ರಿಯೇಟ್ ಮಾಡೋದು ಹಿಂಗೆ ಆಯಿತು ಅಂತ ನೀವು ಮೆಲುಕು ಹಾಕಿದರೆ ನಿಮಗೆ ಏನಾದರೂ ಕ್ರ್ಯಾಕ್ ಮಾಡಿದ್ದೀರಾ? ಹಿಂಗೆ ಮಾಡ್ಬೋದು ಈ ಥರ ಮತ್ತೆ ಸಿನಿಮಾ ಅಂತೆಲ್ಲ? ಹಂಗೆ ಆಗಲ್ಲ ಸರ್, ಅದು ಆಗಿರೋದು ಅಷ್ಟೇ. ನಾವು ಮಾಡೋಕ್ಕೆ ನಾವು ದೇವರಲ್ಲ ಸರ್, ಟು ಬಿ ಫ್ರ್ಯಾಂಕ್. ಈಗ ಗಾರ್ಗನೂ ಮಾಡಿದ್ದೀವಿ, ಅದೇ ಥರ ಕಷ್ಟಪಟ್ಟೆ ಮಾಡಿದ್ದೀವಿ. ಹೆಂಗೆ ಹೋಗುತ್ತೆ ಬಿಡುತ್ತೆ ದೇವರ ಆಶೀರ್ವಾದ ಅಷ್ಟೇ. ನಮ್ಮ ಕೈಲಿಗೆ ಏನಿಲ್ಲ. ವಿ ಕ್ಯಾನ್ ಡೂ ಅ ಗುಡ್ ಪ್ರಾಜೆಕ್ಟ್, ವಿ ಕ್ಯಾನ್ ರೀಚ್ ಎಲ್ಲೆಲ್ಲಿ ಬೇಕೋ ರೀಚ್ ಮಾಡ್ಬೋದು, ಪಬ್ಲಿಸಿಟಿ ಮಾಡ್ಬೋದು ವಿನಃ ಇಷ್ಟೇ ಹೋಗುತ್ತೆ ಅನ್ನೋಕ್ಕೆ ಆಗಲ್ಲ ಬಾಸ್. ಅದು ಹೇಳಿದ್ರೆ ಪ್ರೀತಿಗೆ ಭೂಮಿ ಆಗುತ್ತೆ. ಅದು ನಾವು ಹಿಟ್ ಮಾಡಲೇಬೇಕು ಅನ್ನೋದಕ್ಕೆ ನಾವು ಮಾಡಕ್ಕೆ ಹೋಗಿದ್ದು ಅದನ್ನು. ಓಕೆ.
ಜೋಗಿ ಹೆಂಗಾಯ್ತು ಅದನ್ನ ಮಾಡಲೇಬೇಕು ಅಂತಾನೆ ಎಲ್ಲ ಆ್ಯಂಗಲ್ಲೂ ಮಾಡಿದ್ವಿ, ಬಟ್ ಓಡಲಿಲ್ಲ ಅದು. ಓಡ್ಲಿ ಅನ್ನೋಕ್ಕೆ ಅಟರ್ ಫ್ಲಾಪ್ ಆಗಿಲ್ಲ, ನಾವು ಹಾಕಿರೋ 50% ಬಂತು. ಎಸ್ ಸರ್, ಇನ್ನು ನೋವೆಲ್ ರೈಟರ್ ಆಗಿ ನೀವು ಸಿನಿಮಾದಲ್ಲಿ ಕಾಣಿಸ್ಕೋತೀರಾ. ನಿಮ್ಗೊಂದು ಹೀರೋಯಿನ್ ಕೂಡ ಇದ್ದಾರೆ. ಆ್ಯಕ್ಚುಲಿ ಒಂದು ಸಾಂಗ್ ಎಲ್ಲ ಬರುತ್ತೆ, ಒಂದು 2-3 ಡ್ಯುಯೆಟ್ ಸಾಂಗ್ ಎಲ್ಲ. ಅವ್ರು ಏನು ಮಾಡ್ತಾರೆ, ಅವ್ರು ಯಾಕೆ ಪ್ರಮೋಷನ್ಸಲ್ಲಿ ಇಲ್ಲ, ಇವಾಗ ಬರ್ತಾ ಇಲ್ಲ ಆ್ಯಕ್ಚುಲಿ? ಸರ್ ಅದು ಸರ್ ಅಂದ್ರೆ ನಿರ್ದೇಶಕರಿಗೂ ಅವ್ರಿಗೂ ನಾನು ಇಲ್ಲ, ಫೋನ್ ಮಾಡಿ ಇಲ್ಲ. ಪ್ರಮೋಷನ್ ಅಲ್ಲ ನಿರ್ದೇಶಕರು ಸಮಸ್ಯೆ ಇಲ್ಲ. ನಾನು ಫ್ರಾಂಕ್ ಆಗಿ ಹೇಳ್ಬೇಕು ಅಂದ್ರೆ ಈಗ ನಾನು ಇಲ್ಲಿ ಬಂದು ಕೂತಿದ್ದೀನಿ ಸರ್, ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ. ಸೊ ನೀವು ಇದು ನಾಳೆ ಇಂಟರ್ವ್ಯೂ ಬಿಟ್ಟಾಗ ಯಾರು ಡೈರೆಕ್ಟರ್? ಶಶಿಧರ್ ಡೈರೆಕ್ಟರ್. ಇದು ನನ್ಗೊಳ್ಳೇದಾ ಪ್ರೊಡ್ಯೂಸರ್ಗೆ ಒಳ್ಳೇದಾ ಸರ್? ನನ್ಗೊಳ್ಳೇದಲ್ಲ ಸರ್. ಹೌದು. ಸೊ ನಾನು ಬರಲ್ಲ, ನಾನು ಬಿಸಿ ಇದ್ದೀನಿ, ನಾನು ಹಿಂಗಿದ್ದೀನಿ ಅಂತ ನಾನು ಸರ್ಗೆ ಹೇಳ್ದೆ ಅನ್ಕೊಂಡು, ಹೋಗಲ್ಲ ನಿನ್ನಿಂದ ಏನಾಗಬೇಕು ಅಂತಾರೆ ಅಲ್ವಾ ಸರ್? ನಾನು ತುಂಬಾ ಫ್ರಾಂಕ್ ಆಗಿ ಮಾತಾಡ್ತಾ ಇದ್ದೀನಿ ನಿಮ್ ಜೊತೆ, ಓಪನ್ ಆಗೇ ಮಾತಾಡ್ತಾ ಇದ್ದೀನಿ. ಸೊ ಹೋಗಲ್ಲ, ನೀನ್ ಬೇಡ ಸರ್. ಎಂಡ್ ಆಫ್ ದ ಡೇ ವಿ ಹ್ಯಾವ್ ಡನ್ ಅ ಪ್ರಾಡಕ್ಟ್. ನಾವೆಲ್ಲ ಇರೋದು ಪ್ರಾಡಕ್ಟ್ಗೋಸ್ಕರ. ಸೊ ನನಗೆ ಆ ಡೇ ಒನ್ ಇಂದ ಕಾನ್ಸೆಪ್ಟ್, ಪ್ರಾಡಕ್ಟ್ ಗೆದ್ರೆ ಯಾರು ಬೇಕಾದ್ರೂ ಗೆಲ್ತಾರೆ. ಕ್ಯಾಮ್ರಾಮನ್ ಗೆಲ್ತಾರೆ, ಮ್ಯೂಸಿಕ್ ಡೈರೆಕ್ಟರ್ ಗೆಲ್ತಾರೆ, ಡ್ಯಾನ್ಸ್ ಮಾಸ್ಟರ್ ಗೆಲ್ತಾರೆ, ಎಲ್ಲರೂ ಗೆಲ್ತೀವಿ. ಸೋತ್ರೆ ಸರ್ ಡೈರೆಕ್ಟರ್ ಪ್ರೊಡ್ಯೂಸರ್ಗೆ ಜಡ್ಜ್ಮೆಂಟ್ ಇಲ್ಲ ಅಂತ. ಅವ್ನಿಗೆ ಬುದ್ಧಿ ಇಲ್ಲ, ದುಡ್ಡು ಆಗ್ತಾ, ಇವ್ನು ನನ್ನ ತಲೆ ನನ್ನ ಮಗ ಏನೇನೋ ತೆಗ್ದವನೆ ಅಂತಾರೆ. ಹಿಂಗೆ ಅಲ್ವಾ ಸರ್ ಬರೋದು? ಟಾಕ್ ಕೇಳ್ಪಟ್ಟಿರ್ತಾರೆ. ಆಗ ಯಾರ ಹೆಸರು ತಗೊಳಲ್ಲ ಸರ್. ಬಟ್ ಗೆದ್ದಾಗ ಎಲ್ಲ ಬರಲ್ಲ ಅಂತ ಹೇಳ್ತಿದ್ದಾರೆ ಸರ್. ಬರಲ್ಲ ಅಂತಲ್ಲ, ಶೆಡ್ಯೂಲ್, ಶಿ ಇಸ್ ಬಿಸಿ. ಅವ್ರು ಹೈದರಾಬಾದ್ ಅಲ್ಲಿ ಇದ್ದಾರೆ, ಆಡ್ ಮೇಕರ್. ನಾರ್ತ್ ಇಂಡಿಯನ್ ಅವರು ಅಲ್ಲ, ಹೈದರಾಬಾದ್ ರೆಹಾನ್ ಬಿಸಿ, ಎಲ್ಲರೂ ಬಿಸಿ ಇರ್ತಾರಲ್ಲ ಸರ್. ಸೊ ಬಿಸಿ ಸೊ ನಾವೇನ್ ಮಾಡಿದ್ವಿ, ನಮ್ಮ ಅರ್ಧ ಗಂಟೆ ಬರ್ತೀನಿ, 1 hour ಬರ್ತೀನಿ ಅಂದ್ರೆ ಆಗುತ್ತಾ? ನಂಗೆ ಅದು ಫಿಕ್ಸ್ ಆಗಲ್ಲ. ಸೊ ನನಗೆ ರೆಗ್ಯುಲರ್ ಆಗಿ ಹಂಗ್ಲೆಕ್ಕಾದ್ರೆ ಲಾಸ್ಟ್ 2 days ನಾವು ಮಲ್ಗಕ್ಕೆ ಟೈಮ್ ಸಿಗ್ತಾ ಇಲ್ಲ ಸರ್. ಆ ಥರ ವರ್ಕ್ ಮಾಡ್ತಾ ಇದೀವಿ. ಸೊ ನಿನ್ನ ಶೆಡ್ಯೂಲ್ಗೆ ನಾವು ಮಾಡೋಕ್ಕಾಗಲ್ಲ. ದಿಸ್ ಇಸ್ ದ ಶೆಡ್ಯೂಲ್. ಇಫ್ ಯು ವಾಂಟ್ ಟು ಕಮ್, ಯು ಕಮ್, ಯು ಆರ್ ಆಲ್ವೇಸ್ ವೆಲ್ಕಮ್. ಇಫ್ ಯು ಡೋಂಟ್ ವಾಂಟ್ ಟು ಕಮ್, ಐ ಡೋಂಟ್ ಕೇರ್. ಪೊಂಗಲ್ ಟೈಮಲ್ಲಿ ಬಂದಿದ್ರು, ಶಿ ಕೇಮ್. ಅದು ಬೆಳಗ್ಗೆ ಬಂದು ಮಧ್ಯಾಹ್ನ ಹೋದ್ಲು. ಎಷ್ಟು ಚಾನಲ್ಗಂತ ನಾವು ಕೊಡೋಕ್ಕಾಗತ್ತೆ? ನಾವು ಇಟ್ಸ್ ಓನ್ಲಿ ಡಿಜಿಟಲ್. ಈಗ ನಿಮಗೆ ಗೊತ್ತಿರೋ, ನಾವು ಜೋಗಿ ಮಾಡಿದಾಗ ಡಿಜಿಟಲ್ ನಂಬೇ ಇರಲಿಲ್ಲ. ನಾವು ಆನ್ ಬೋರ್ಡಲ್ಲೇ ಹೊಡೆದಿದ್ದೀವಿ ನಾವು. ಆ ಥರ ಈಗ ಕನ್ವರ್ಟ್ ಆಗಿದೆ, ಎಲ್ಲ ಡಿಜಿಟಲ್ ಈಗ. ಬಿಕಾಸ್ ಈವನ್ ವಿ ಆರ್ ಇನ್ ಟು ದ ಇಂಡಸ್ಟ್ರಿ, ವಿ ನೋ ವೆರಿ ವೆಲ್ ಹೌ ಇಟ್ ರನ್ಸ್, ಹೌ ಇಟ್ ಮೇಕ್ಸ್ ಅನ್ನೋದು. ಕರೆಕ್ಟ್. ಸೊ ಅದಕ್ಕೋಸ್ಕರ ಅವ್ರು ಬಂದಿಲ್ಲ, ಬಿಸಿ ಇದ್ದಾರೆ ಅಷ್ಟೇ. ಬಿಸಿ ಇದೀವಿ ಅಂದ್ರೆ ಡೇಟ್ ಇಲ್ಲ ಹಿಂಗೆ ಅಂದಾಗ ನಾವೀಗ ನಮ್ದಿಗೆ ರೆಗ್ಯುಲರ್ ಇದಲ್ಲ ಸರ್. ಸೊ ಈಗ ಡಿಜಿಟಲ್ ಅಂದಾಗ ಐ ಡೋಂಟ್ ನೋ whom ಟು ಕವರ್ ಅಂಡ್ ಯಾರಿಗೆ ನಾವು ಯಾರ ಜೊತೆ ಮಾತಾಡಬೇಕು ಅಂತ. ಸೊ ವಿಲ್ ಕಮ್ ಟು ಅ ಕನ್ಕ್ಲೂಷನ್, ಯಾರನ್ನೂ ಬಿಡೋದು ಬೇಡ. ಮ್ಯಾಕ್ಸಿಮಮ್ ಎಲ್ಲೆಲ್ಲಿ ಟಚ್ ಮಾಡೋಕ್ಕಾಗುತ್ತೆ ಇಂಥದ್ದು ಒಂದು ಆ್ಯಂಗಲ್ ಇದ್ರೂ ಬಿಡಬೇಡ ಮಗ ಅಂತ ನನಗೆ ಪ್ರೊಡ್ಯೂಸರ್ ಒಂದು ಫ್ರೀಡಮ್ ಕೊಡ್ತಾರೆ. ಸೊ ಆ ಫ್ರೀಡಮ್ ಕೊಟ್ಟಾಗ ಸರ್ ಟೀಮ್ ಆಗಿ ನಾವು ಅದನ್ನ ಯುಟಿಲೈಸ್ ಮಾಡ್ಕೋಬೇಕು. ಸೊ ಐ ಕಾಂಟ್, ಈಗ ನಾವು 1 month ನಮಗೆ ಪಬ್ಲಿಸಿಟಿ ಸ್ಟಾರ್ಟ್ ಮಾಡಿ, ಬಿಫೋರ್ ಮಾಡಿದ್ರೆ ಮರ್ತೋಗ್ತಾರೆ ಜನ. ಈಗಿರೋ ಜನರೇಷನ್ December 5th ನಾವು ಫಸ್ಟ್ ಸ್ಟಾರ್ಟ್ ಮಾಡಿದ್ದು. ಸೊ ಇದ್ರಲ್ಲಿ ನಾನು ಕವರ್ ಮಾಡಬೇಕು ಅವತ್ತು ಅಲ್ಲ, ಟೀಸರ್ಗೆ ಹಾಕಿದ್ದು 25th. ಓಕೆ, December 25th ಡೇಟ್ ಹಾಕ್ಬಿಡ್ತೀನಿ. ಸೊ ಎಕ್ಸಾಕ್ಟ್ಲಿ 1 ತಿಂಗಳಿದೆ ನನಗೆ. ಸೊ ಐ ನೋ Jan 25th ಇಂದ ಅಷ್ಟೊತ್ತು ರೀಚ್ ಆಗ್ಬಿಡ್ಬೇಕು ಗಾರ್ಗ ಅನ್ನೋದು. ಸೊ 2 weeks ಅಲ್ಲಿ ಏನೂ ಮಾಡೋಕ್ಕಾಗಲ್ಲ ಸರ್. ನಾವು ಫೈನಲ್ ಕಾಪಿ ಎತ್ತೋದು, ಫೈನಲ್ ಸ್ಟೇಜಸ್ ಅಲ್ಲಿ ಇರ್ತೀವಿ. ಸೊ 1 month ಅಲ್ಲಿ ರೀಚ್ ಆಗಬೇಕು ಅಂದರೆ 30 days ನಾವು ಒಂದು ಬೋರ್ಡ್ ಮಾಡಿಸ್ತಾರೆ ಸರ್ ಕೆಳಗಡೆ. ಎಲ್ಲರೂ ನನಗೆ ಈ ಕಾಲಮ್ಸ್ ಇದೆ ಅಂದರೆ ಪಬ್ಲಿಸಿಟಿ ಕಾಲಮ್, 1 day ಫ್ರೀ ಕಾಣಬಾರ್ದು ನನಗೆ. ಅಂದರೆ ಮೇಕ್ ಅಸ್ ಬಿಸಿ, ಆ ಥರ ಶೆಡ್ಯೂಲ್ ಫಿಕ್ಸ್ ಮಾಡಿ ಅಂತೀನಿ ಎಲ್ಲರಿಗೂ. ನನಗೆ ಟೈಮ್ ಕೊಡಬೇಡಿ. ಸೊ ಈ 30 days ಮಾತ್ರ ನನಗೆ ಎಲ್ಲೋ ಕೇಳಬೇಕು ಅಂತ. ಅದು ಆ್ಯಕ್ಚುಲಿ ಇವತ್ತು ಬೆಳಗ್ಗೆ ನನಗೆ ಕೇಳ್ತು ಸರ್. ನಾನು ಟೀ ಅಂಗಡಿಯಲ್ಲಿ ಕಾಫಿ ಕುಡಿಯೋಕೆ ಹೋಗಿದೆ. ಸೊ ಐ ವಾಸ್ ಡ್ರಿಂಕಿಂಗ್ ಅ ಕಾಫಿ, ಹಿಂದೆ ಬಂಗಾರಿ ಆನೆ ಬುಲ್ಬುಲ್ ಸಾಂಗ್ ಬಂದು. ಆ್ಯಕ್ಚುಲಿ ನಾನು ಹಂಗೆ ಕಾಫಿ ಕುಡಿತಾ ಇದ್ದೀನಿ. ಗಾರ್ಗಾ ಅಂತ ರಿಮಿಕ್ಸ್ ಮಾಡ್ತಾ ಇದ್ದಾರೆ ಅಂತ ಅವ್ರು ಮಾತು. ಸರ್ ನನ್ಗೆ ಎಷ್ಟು ಖುಷಿ ಆಯಿತು ಅಂದರೆ ಸರ್, ಬೇರೆನೇ ಖುಷಿ ಆಗೋಯ್ತು. ನಾನು ಟೀ ಅಂಗಡಿ ಹಿಂದೆ ಹೋಗ್ಬಿಟ್ಟು ಅವ್ರ ಬಿಲ್ ನಾನು ಪೇ ಮಾಡ್ತೀನಿ ತೊಗೊಳ್ಳಿ ಅಂದ್ಬಿಟ್ಟು ಕೊಟ್ಬಿಟ್ಟು ಹಂಗೆ ಬಂದ್ಬಿಟ್ಟೆ. ಅಂದರೆ ಓಕೆ, ನಾವು ಇವತ್ತು ಏನು ಮಾಡಿದ್ವಿ 20-25 ದಿನ ಜನಕ್ಕೆ ಏನೋ ತಲುಪ್ತಾ ಇದೆ. ಓಕೆ, ಜನಕ್ಕೆ ಗೊತ್ತು ಗಾರ್ಗಾನ ಸಿನಿಮಾದಲ್ಲಿ ದರ್ಶನ್ ಸರ್ದು ಒಂದು ಸಾಂಗ್ ಬರ್ತಾ ಇದೆ. ಎಸ್, ನೈಸ್. ಸೊ ಈಗ ರಿಲೀಸ್ ಮಾಡಿದ್ದೀವಿ, ಅದು ತಲುಪ್ತಾ ಇದೆ ಅಂದಾಗ ನಮಗೆ ಓಕೆ, ಪಬ್ಲಿಸಿಟಿ ಏನೋ ವರ್ಕ್ ಆಗ್ತಾ ಇದೆ. ಅದು ಆಲ್ಮೋಸ್ಟ್ 20-25 days ಇಂದ ಕಂಟಿನ್ಯೂಸ್ ಆಗಿ ನಾವು ಹೇಳ್ಕೊಂಡ್ ಬಂದಿದ್ದೀವಿ ಸರ್. ಪ್ರತಿಯೊಂದು ಚಾನಲ್ಲು, ಪ್ರತಿಯೊಂದು ಸ್ಟೇಜು, ಎಲ್ಲಿ 10 ಜನ ಇದ್ದಾರೆ ಅಂದ್ರೆ ಹೋಗಿದ್ದೀನಿ ಸರ್ ನಾನು. 10 ಜನ ಇದ್ದಾರೆ, ನಮ್ಮ ಸಿನಿಮಾ ಹಿಂಗೆ ಬರ್ತಾ ಇದೆ, ಹಿಂಗೆ ಬನ್ನಿ. ಯಾವುದೋ ಒಂದು ಚಿಕ್ಕ ಫಂಕ್ಷನ್ ಸರ್, ನಾನು ಅರುಣ್ ಕರ್ಕೊಂಡು ಹೋಗಿದ್ದೀನಿ ಸರ್. ನಾವು ಎಲ್ಲೆಲ್ಲ ಹೋಗಿ ಬಂದಿದ್ದೀವಿ. ಯಾಕಂದ್ರೆ ಜಸ್ಟ್ ಟು ರೀಚ್ ಔಟ್. ಥಿಯೇಟ್ರಿಗೆ ಬಂದಮೇಲೆ ಸರ್ ನಾನು ಅವತ್ತು ಸ್ಟೇಜ್ ಮೇಲೆ ಹೇಳ್ದಂಗೆ ಚೆನ್ನಾಗಿಲ್ವ ಫೋನ್ ಮಾಡಿ ಬೈಲಿ ಸರ್, ನಾನು ತಿತ್ಕೊಂತೀನಿ ನೆಕ್ಸ್ಟ್ ಫಿಲಮ್. ಚೆನ್ನಾಗಿದ್ರೆ ಇನ್ನೊಬ್ಬ ಫ್ರೆಂಡ್ನ ಕರ್ಕೊಂಡು ಹೋಗಿ ಅನ್ನೋದು. ಬಟ್ ಥಿಯೇಟ್ರಿಗೆ ಬರಬೇಕಲ್ಲ ಸರ್ ಜನ. ಫಸ್ಟ್ ಡೇ ವಿ ಆರ್ ಎಕ್ಸ್ಪೆಕ್ಟಿಂಗ್ ಫುಲ್ ಟು ಫುಲ್, ಯಾರು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಇವಾಗ 40-50% ಜನ ಬಂದರೆ ನೆಕ್ಸ್ಟ್ ಶೋ, ಅದಕ್ಕೆ ನೆಕ್ಸ್ಟ್ 100% ವಿಲ್ ಬಿ ಡಬಲ್. ನನಗಿರೋ ಕಾನ್ಫಿಡೆಂಟ್. ಯಾಕೆಂದರೆ ಅಷ್ಟು ಬಂದರೆ ಸಾಕು ಅಂತ ನಾವು ಕೇಳ್ಕೊತಿರೋದು. ಈಗ ಫುಲ್ ಟು ಫುಲ್ ಬೇಡ ನಮ್ಗೆ ಫಸ್ಟ್ ಡೇ.
ಅರ್ಧ ಬಂದ್ರೆ ಸಾಕು, ಆಮೇಲೆ ಅದಾಗತ್ತೆ. ಯಾಕಂದ್ರೆ ಒಳಗಡೆ ತಾಕತ್ತಿದ್ರೆ ಆಗತ್ತೆ, ಇಲ್ಲ ಅಂದ್ರೆ ರಿಜೆಕ್ಟ್ ಮಾಡ್ತಾರೆ. ವಿ ಆರ್ ರೆಡಿ ಫಾರ್ ದಟ್ ಆಲ್ಸೋ. ಮೌತ್ ಮೂಲಕ ಅದು 100% ಸರ್. ಈಗ 2 ನಿಮಿಷ ಹೇಳ್ತಾರೆ, ಡಬ್ಬಾ ಪಿಕ್ಚರ್ ಬರಬೇಡ ನನ್ನ ಮಗನೇ ಅಂತಾರೆ. ಚೆನ್ನಾಗಿದ್ರೆ ಸೂಪರ್, ಡೋಂಟ್ ಮಿಸ್ ಅಂತ ಆಗ್ತಾರೆ. ಕರೆಕ್ಟ್ ಬಸ್? ಫ್ರಾಕ್ಷನ್ಸ್ ಆಫ್ ಸೆಕೆಂಡ್. ಒಂದ್ ರೀಲ್ ಹೋಗ್ತಾನೆ ಯಾಕೋ ಹೊಡಿತಾ ಇದೀನಿ ನಾನು ಬೇಡ ಅಂತಾರೆ. ನಾವೇ ಹೋಗ್ ಬೇಜಾರು, ಇನ್ನೊಬ್ಬನ ಹೆಂಗ್ ಕರಿತೀರಿ ನೀವು? ಕರೆಕ್ಟಾ ಬಸ್? ಸರ್, ಇನ್ನು ಅರುಣ್ ಅವರೇ, ನೀವು ಹೇಳಿ. ಆ್ಯಕ್ಚುಲಿ ಚಿತ್ರರಂಗದಲ್ಲೇ ಇರೋರು, ಲೈಕ್ ಆಡಿಯೋ ಕಂಪ್ನಿ ಎಲ್ಲ ನೋಡ್ಕೊಳ್ತಾ ಇದ್ದೀರಾ ತಂದೆಯವ್ರ ಜೊತೆಗೆ. ತಂದೆ ಇಸ್ ವೆರಿ ಪ್ರಾಕ್ಟಿಕಲ್, ಅವ್ರ ಮಾತಲ್ಲೇ ಗೊತ್ತಾಗ್ತಾ ಇದೆ. ಸೊ ನನಗೆ ಆ್ಯಕ್ಚುಲಿ ಬುಲ್ಬುಲ್ ಸಾಂಗ್ ಬಳಸ್ಕೊಂಡಿರೋದು ಅಥವಾ ರಿಮಿಕ್ಸ್ ಮಾಡಿದ್ರ ಬಗ್ಗೆ ಏನೋ ಸಮಸ್ಯೆ ಇಲ್ಲ. ಬಟ್ ಈಗ ಕಥೆಯಲ್ಲೇ ಏನೋ ಒಂದು ವಿಷಯ ಇದೆ ಅಂತ ಹೇಳುವಾಗ ಅದರಲ್ಲೇ ಏನೋ ಕ್ರಿಯೇಟಿವ್ ಆಗಿ ಆ್ಯಕ್ಚುಲಿ ಜನರಿಗೆ ಏನಾದರೂ ಕಂಟೆಂಟ್ ಕೊಡೋ ಪ್ರಯತ್ನ ಮಾಡ್ಬೋದಿತ್ತಲ್ವಾ? ವೈ ಲೈಕ್ ಅಂದರೆ ಸಡನ್ ಆಗಿ ಒಂದು ಔಟ್ ಆಫ್ ದ ಬ್ಲೂ ಥರ ಇದ್ಯಾಕೆ ಬಂತು ಅನ್ನೋ ಥರ. ನಂದು ಏನಂತಂದ್ರೆ ಒಂದು ಮಾತು ಹೇಳ್ತೀನಿ ಸರ್. ಈಗ ನಾನೊಬ್ಬ ಫ್ಯಾನ್ ಸರ್, ಓಕೆನಾ? ಬಿಫೋರ್ ನಾನು ಆ್ಯಕ್ಟರ್ ಆಗಲಿ ಇಲ್ಲ ಆಡಿಯೋ ಕಂಪನಿ, ನಾನೊಬ್ಬ ಫ್ಯಾನ್. ನನಗೆ ಅನಿಸ್ತು ಸರ್, ನಾನು ಇವನು ಕೂತ್ಕೊಂಡು ಡಿಸ್ಕಸ್ ಮಾಡುವಾಗ, ಇಲ್ಲ ಈ ಥರ ಯಾವುದಾದ್ರು ಒಂದು ಮಾಡಬೇಕು ಅಂದಾಗ ಇವರು ಐಡಿಯಾ ಕೊಟ್ಟರು, ಈ ಸಾಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ, ನನಗೆ ಅವ್ರದ್ದೇ ಮಾಡಬೇಕು ಅಂತ ನನ್ನ ಫ್ಯಾನ್ ಆಗಿ ನಾನು ಡೆಡಿಕೇಟ್ ಮಾಡ್ತಾ ಇದ್ದೀನಿ ಸರ್. ಓಕೆ, ಏನೋ ಇವಾಗ ಕಮೆಂಟ್ಸ್, ಇವಾಗ ಸಾಂಗ್ದು ಪ್ರೋಮೋ ಬಂದಿದೆ, ಅದೆಲ್ಲ ಎಷ್ಟೊಂದು ಕಮೆಂಟ್ಸ್ ಬಂದಿದೆ. 100 ಕಮೆಂಟಲ್ಲಿ 90 ಕಮೆಂಟ್ ಬಂದು, ಅಪ್ಪಾಜಿ ನಾವಿದ್ದೀವಿ, ಪೂರ ಸೂಪರ್ ಮಾಡಿ, ಬಾಸ್ತ್ ಮಾಡಿ. ಇನ್ನು 10 ಕಮೆಂಟ್ ಇದಾವೆ ಸರ್, ಎಲ್ಲ ಕಡೆ ಇರ್ತಾರೆ. 10 ಕಮೆಂಟು, ಅಯ್ಯೋ ನಮ್ಮನ್ನು ಬಕೆಟ್ ಹಿಡಿತಾ ಇದೀರಲ್ಲೋ ಇರುತ್ತೆ ಕಮೆಂಟ್ ಅಲ್ಲಿ ಇರೋದು, ಹೇಳ್ತಾರೆ, ನನ್ನ ಮಾತಲ್ಲ ಅದು. ಸೊ ಇಟ್ಸ್ ಓಕೆ ಸರ್. 10 ಜನ ಬೈತಾರ, 90 ಜನ ಬೆಂಡ್ ತರ್ತಾರೆ ಸರ್. ಇವಾಗ ನಾನು ಯೋಚನೆ ಮಾಡ್ಬೇಕಾಗಿರೋದು 90 ಜನ ಯಾರು ಬೆಂಡ್ ತರ್ಟಿದ್ರು ಅನ್ನೋದ್ರ ಬಗ್ಗೆ. 10 ಜನದ ಬಗ್ಗೆ ಯಾಕೆ ಯೋಚನೆ ಮಾಡಬೇಕು? ಇವಾಗ ಹಂಗೆ ನಾವು ಯೂಸ್ ಮಾಡಬೇಕು, ಯಾರು ಹೆಸರು ಹೇಳ್ಕೊಂಡು ನಾವು ಮೇಲ್ ಬರಬೇಕು ಅಂತಂದ್ರೆ, ನಾವು ಇವಾಗ ಪುನೀತ್ ಸರ್ ನಮ್ಮ ಜೊತೆಗಿಲ್ಲ, ಪುನೀತ್ ಸರ್ ಜೊತೆಗಿಲ್ಲ, ನಾವು ಪುನೀತ್ ಸರ್ದು ಸಾಂಗ್ ಹಾಕೊಬೋದಾಗಿತ್ತು ಅಲ್ವಾ? ಹಂಗೆ ನನ್ನೊಬ್ಬ ಫ್ಯಾನ್ ಆಗಿ ಮಾಡಿದ್ದು. ಅಪ್ಪನ ಜೊತೆ ಜಗಳ ಆಗುತ್ತೆ, ಜಗಳ ಆಗಿದ್ದ ವಿಷಯಕ್ಕೆ ಪಕ್ಕದ ಮನೆಯವ್ನ ಅಪ್ಪ ಅನ್ನಕ್ಕಾಗತ್ತಾ? ಇಲ್ಲ, ಅಪ್ಪ ಅಪ್ಪನೇ ಅಲ್ವಾ? ಸೊ ನಾನು ಯಾರು ಫ್ಯಾನು ಅವ್ರದ್ದು ನಾನು ಮಾಡ್ತಾ ಇದ್ದೀನಿ. ಸೊ ದಟ್ ಇಸ್ ಇಟ್. ಅದಕ್ಕೆ ಮೇಲೆ ನಾನು ಯಾರಿಗಾದ್ರೂ ಒಂದು ಸಂದೇಶ ಕೊಡಬೇಕು, ಇಲ್ಲ ಒಂದು ಎಕ್ಸ್ಪ್ಲನೇಷನ್ ಕೊಡಬೇಕು ಅನ್ನೋ ನೆಸೆಸರಿ ನನಗಿಲ್ಲ. ಯಾಕಂದ್ರೆ ಒಬ್ಬ ಫ್ಯಾನ್ಗೆ ಯಾರು ಕ್ವಶನ್ ಮಾಡೋಕ್ಕಾಗತ್ತಿಲ್ಲ. ಆಸ್ ಅ ಫ್ಯಾನ್ ಐ ಆಮ್ ಡೆಡಿಕೇಟಿಂಗ್ ಇಟ್ ಟು ಆಲ್ ದ ಫ್ಯಾನ್ಸ್. ಅಲ್ಲ, ನಂದು ಪಾಯಿಂಟ್ ಏನಂದ್ರೆ, ಈಗ ಸಿನಿಮಾದಲ್ಲಿ ಕಥೆ ಒಳಗಡೆ ಆಕ್ಚುಲಿ ವಿಷಯ ಇದ್ದಾಗ, ಕತೆ ಒಳಗೆ ವಿಷಯ ಇದ್ದಾಗ ಅದನ್ನೇ ಆಕ್ಚುಲಿ ಕ್ರಿಯೇಟಿವ್ ಆಗಿ ಅದನ್ನೇ ನಾನು ಹೇಳ್ತೀನಿ. ಈಗ ಕತೆ ಅಂತ ತಗೊಂಡಾಗ ನಮ್ಗೆ ವಿ ನೀಡ್ ಅ ಸ್ಪೆಷಲ್ ಸಾಂಗ್ ಅಂತ ಬರುತ್ತೆ ಸೆಕೆಂಡ್ ಹಾಫ್ ಅಲ್ಲಿ. ಆಕ್ಚುಲಿ ನಾನು ಸರ್ ಬ್ಯಾಂಕಾಕ್ ಹೋಗಿ ಬರ್ತೀವಿ, ಐಟಮ್ ಸಾಂಗ್ ಹೊಸ ಪ್ಲಾನ್ ಮಾಡಿದ್ ಬಾಸ್. ಒಂದು ಐಟಮ್ ಸಾಂಗ್ ಬ್ಯಾಂಕಾಕ್ ಯಾವಾಗ ಹೋಗಿದ್ವಿ ಗೊತ್ತಾ? ಕೊರೋನಾ ಬಿಫೋರ್ ಆ ಟೈಮ್ ಸ್ಟಾರ್ಟ್ ಆಗಿದೆ, ಅವಾಗ ಹೋಗಿದ್ವಿ ನಾವು. ಅಲ್ಲೇ ಮಾಡ್ಬೇಕು ಅಂತ ಆಕ್ಚುಲಿ ಪ್ಲಾನ್ ಮಾಡಿದ್ದೆ, ಒಂದು ಐಟಮ್ ಸಾಂಗ್ ಮಾಡ್ಬೇಕು ಅಂತಾನೆ ಮಾಡಿದ್ ನಾವು. ಆಕ್ಚುಲಿ ಸಾಂಗ್ ಯಾವ್ದು ಅಂತಂದಾಗ ಗುರು ಸರ್ ಜೊತೆ ಒಂದು 2-3 ಟೈಮ್ಸ್ ಕೂರ್ತೀವಿ ನಾವು. ಯಾವ ಸಾಂಗ್ ಎತ್ತಾನ, ಈ ಸಾಂಗ್ ಎತ್ತಾನ, ಸುಮಾರು ಡಿಸ್ಕಷನ್ ಮಾಡ್ತೀವಿ. ಯಾಕಂದ್ರೆ ಸರ್ಗೆ ಏನಂದ್ರೆ, ಸರ್ ಅವ್ರದ್ದು ಐಟಮ್ ಸಾಂಗ್ ನಂಬರ್ಸ್ ನೋಡ್ರಿ, ಆಸ್ ಅ ಪ್ರೊಡಕ್ಷನ್ ಕಂಪ್ನಿ ಬ್ರಿಲ್ಲಾಡರ್ ನಂಬರ್ ಜೋಗಿಲ್ ಮಾಡ್ತಾರೆ. ಅದೊಂದು ಪ್ರೀತಿ ಒಬ್ಬನಲ್ಲಿದೆ, ಮಲ್ಲಿಕಾ ಶರತ್ ಅವ್ರು ಬರ್ತಾರೆ. ಸೊ ಮಗ ಆ ಲೆವೆಲ್ ಇರ್ಬೇಕು ಅಂತಾರೆ. ಅವ್ನು ಸರ್ ಎಲ್ಲಾನು ಕರ್ಸದ್ ಬೋರ್ ಆಗುತ್ತೆ, ಸಾಂಗ್ ಆ ಥರ ಇದ್ರೆ ಹಿಂಗೆ ಅಂತ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ನಾನು ಅವ್ರನ್ನ ತುಂಬಾ ಯಾವ ಸಾಂಗ್ ಎತ್ಬೋದ, ಆಗ ಅವ್ರು ಕರೀತಾರೆ, ಬನ್ನಿ ನಮ್ದು ಆಡಿಯೋ ಕಂಪ್ನಿ ಐತೆ, ನಮ್ದೇ ಆಡಿಯೋ ರೈಟ್ಸ್ ಕೇಳಂಗಿಲ್ಲ, ಅಲ್ಲೆಲ್ಲ ಮಾಡೋದು, ತಗೋ ಈ ಸಾಂಗು. ಇಬ್ರು ಕೇಳ್ತೀವಿ, ಇಬ್ರು ಮುಖ ನೋಡ್ಕೊಂತೀವಿ, ಎಷ್ಟು ವರ್ಷ ಆಯ್ತು, ಇದು ರೀಕ್ರಿಯೇಟ್ ಮಾಡೋಣ ಅಂದ್ಬಿಟ್ಟು ಅಲ್ಲಿ ಡಿಸೈಡ್ ಆಗ್ತೀವಿ. ಓಕೆ, ಇದು ರೀಕ್ರಿಯೇಟ್ ಮಾಡಿದ್ರೆ ವರ್ಕ್ ಆಗುತ್ತೆ. ಅದನ್ನ ನೀವು ಪ್ರೋಮೋ ಬಿಟ್ಟಿರ್ಬೋದು, ಅದು ಬಿಟ್ಟಿದ್ದೀನಿ ನೋಡಿ. ಅದು ನನ್ನ ಗ್ರೇಡಿಂಗ್ಗೆ, ನನ್ನ ಒಂದು ಲೈಟಿಂಗ್ ಪ್ಯಾಟರ್ನ್ಗೆ, ಅಥವಾ ನನ್ನ ಒಂದು ಕತೆಗೆ ಯಾವ ಥರ ಇಂಪ್ಲಿಮೆಂಟ್ ಮಾಡ್ಕೋಬಹುದು. ದ ಸಾಂಗ್ ಒಂದು ಐಟಮ್ ನಂಬರ್ ಬೇಕಿತ್ತು. ಸೊ ಆಸ್ ಅ ಡಿ ಬಾಸ್, ಈಗ ನಾನು ಮೈಸೂರು ಹುಡುಗ, ಈಗ ಅರುಣ್ ನಾನು ಆ್ಯಕ್ಚುಲಿ ಒಂಥರ ಡಿ ಬಾಸ್ನ ಮಾಡಿದ್ರೆ ಹಿಂಗೆ ಮಾಡ್ಬೇಕು. ಅವನು ಮಗ ಫ್ಯೂಚರ್ ದೊಡ್ಡ ಸ್ಟಾರ್ ಡೈರೆಕ್ಟರ್ ಡಿ ಬಾಸ್ ಮಾಡಿದ್ರೆ ನಂಗೆ ಒಂದು ಕ್ಯಾರೆಕ್ಟರ್ ಕೊಟ್ಬಿಡು ಮಗ ಪಕ್ಕದಲ್ಲಿ ಏನೋ. ಸೊ ಆ ಥರ ಈ ಥರ ಒಂದು ಬಂದಾಗ ವಿ ಹ್ಯಾವ್ ಟು ಮೇಕ್ ಇಟ್ ಅ ಸ್ಪೆಷಲ್ ಸಾಂಗ್ ಫ್ರಮ್ ಅ ಡಿ ಬಾಸ್ ಫ್ಯಾನ್ ಟು ದ ಡಿ ಬಾಸ್ ಫ್ಯಾನ್ಸ್ ಕೊಡ್ತಾರ ಒಂದು ಡೆಡಿಕೇಟ್ ಮಾಡೋಣ ಇದನ್ನ. ಇವ್ ಡೂ ಇಟ್. ಕಥೆಯ ಫ್ಲೋಗೆ ಎಲ್ಲೂ ಇದು ಇಲ್ಲ. ಗಾರ್ಗ ನೋಡಿದ್ಮೇಲೆ ಫೆಬ್ರವರಿ 6 ಆದ್ಮೇಲೆ ನಾನು ಸಿಗ್ತೀನಿ ಸರ್. ಇಲ್ಲ ಇದು ಡಿಸ್ಟರ್ಬ್ ಆಯ್ತು, ಅವತ್ತು ನೀವು ಹೇಳಿ ತಪ್ಪು ಅಂತ ನೀವು ಹೇಳಿ ನನಗೆ. ಆಕ್ಚುಲಿ ಕತೆಗೆ ಶೋನೇ ಪ್ರೆಸ್ ಆಗ್ತಾ ಇದೀವಿ, ಪ್ರೆಸ್ ಇರ್ತಾರೆ, ನೀವು ಬರ್ಲೇಬೇಕು. ಅವಾಗ ಒಂದ್ಸರಿ ಆ ಹಾಡಾದ್ಮೇಲೆ ನನ್ಗೆ ಹೇಳಿ ನೀವೇನು ಆನ್ ಕ್ಯಾಮ್ರಾ ಡೈರೆಕ್ಟ್ ಆಗಿ ಇವಾಗ ಇದ್ರ ಕಟಿಂಗ್ ಇಟ್ಕೊಳ್ಳಿ, ಅವತ್ತು ಅದ್ರ ಕಟಿಂಗ್ ಎರಡು ಒಟ್ಟಿಗೆ ಹಾಕಿ, ನೀವು ಯು ಬಿ ದ ಜಡ್ಜ್, ಯು ಟೆಲ್ ಅಸ್ ಇಫ್ ಇಟ್ ಇಸ್ ರಾಂಗ್, ಇಟ್ ಇಸ್ ರಾಂಗ್. ಇಲ್ಲ ಸರ್ ಅವತ್ತು ಏನ್ ಹೇಳಿದ್ರು ಆ ಮಾತಿಗೆ ನಿಂತಿದ್ದೀರ ಅಂದ್ರೆ ಅದನ್ನು ಹೇಳಿ. ಹೀರೋಯಿನ್ಗೆ ಯಾಕೆ ಹಾಕಿದೀವಿ ಸ್ಪೆಷಲ್ ಸಾಂಗ್ ಬೇರೆ ಹಾಕ್ಬೋದಲ್ಲ ಸರ್. ಐ ಹ್ಯಾಡ್ ಅ ಫ್ರೀಡಮ್. ನಾನು ಇಷ್ಟು ಕೋಟಿ ಗಟ್ಟಲೆ ಮಾಡ್ಬೇಕಾರೆ ಸರ್, 1 ಕೋಟಿ ಕೊಟ್ಟಿದ್ರೆ ಯಾರು ಬೇಕಾದ್ರೂ ಬಂದಿರೋದು. ಐ ಹ್ಯಾಡ್ ದಟ್ ಫ್ರೀಡಮ್ ಎಸ್ಪೆಷಲಿ ಇನ್ ಗಾರ್ಗ.
ಓಕೆ. ನಾನು ಸರ್ ನಂಗೆ ಈ ಸಾಂಗ್ ಹಿಂಗ್ ಬೇಕು ಅಂದ್ರೆ ಯಾಕಂದ್ರೆ ಆದ್ರೂ ಅವರೇ ಯಾಕೆ ಹಂಗಾದ್ರೆ? ಅದಕ್ಕೆ ಅದೇ 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 ಸ್ಟೋರಿ ಲಿಂಕ್ ಇದೆ. ಈಗ ನಾನು ವಿ ಹ್ಯಾವ್ ಮೇಡ್ ಇಟ್ ಇನ್ಸೈಡ್ ದ ಸ್ಟೋರಿ ಬಾಸ್. ಟೀಸರ್ ಅಲ್ಲಿ ಸರ್ ಒಂದು ಡೆಡ್ ಬಾಡಿಲಿ ಬೆಡ್ಶೀಟ್ ತೆಗೆದು ನೋಡಿ ಹೌದು. ಕಟ್ಟಾದ್ರೆ ನಾನು ಒಂದು ಐಟಮ್ ಸಾಂಗ್ ಅಲ್ಲಿ ತೋರಿಸ್ತಾ ಇದ್ದೀನಿ ಅಂತ ಔಟ್ ಆಫ್ ದ ಬಾಕ್ಸ್ ಹೋಗಕ್ ಆಗಲ್ಲ ಸರ್ ಅಂತ ಹೋಗ್ಬಿಡ್ತಾರೆ ಅಲ್ಲೇ ಫ್ಯಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಇವ್ನು ಯಾವ ತಲೆ ಕೆಟ್ಟ ನನ್ನ ಮಗ ಅನ್ಬಿಡ್ತಾರೆ. ತುಂಬಾ ಯೋಚನೆ ಮಾಡಿರೋದು ಸರ್. ಕರೆಕ್ಟ್ ಸರ್. ನಿಮಗೆ ದರ್ಶನ್ ಸರ್ ಅವ್ರ ಜೊತೆಗೆ ಅಂದ್ರೆ ನಿರ್ದೇಶನ ಕೆಲಸ ಮಾಡಬೇಕು ಅಂತಿದೆ, ಅವ್ರಿಗೆ ಆಕ್ಟ್ ಮಾಡಬೇಕು ಅಂತಿದೆ. ಬಟ್ ಸರ್ ಆಕ್ಚುಲಿ ದರ್ಶನ್ ಸರ್ ಅವ್ರಿಗೆ ಸಿನಿಮಾ ಮಾಡಬೇಕಾಗಿತ್ತು ಅಂತ ನಾನು Advance ಕೇಳ್ಪಟ್ಟೆ. ಇದೆ sir. 100% ಗುರುವೆ. ಗಜ ಆದ್ಮೇಲೆ ನಮ್ದಿತ್ತು. ಪ್ರೀತಿಯಕ್ಕೆ ಭೂಮಿ ಯಾವಾಗ ಫೇಲ್ ಆಯ್ತು ನನಗೆ ನನ್ನ ಕಾನ್ಫಿಡೆಂಟ್ ಹೋಗ್ಬಿಡ್ತು. ಓಕೆ. ಅವಾಗಂದೆ ಅಣ್ಣ ಆಮೇಲೆ ಮಾಡೋಣ ಅಂದೆ. ಆವಾಗ ಭಾಳ ಮಾತುಕತೆ ಎಲ್ಲ ಆಗಿ ಲಾಕ್ ಆಗಿತ್ತು ಸ್ಕ್ರಿಪ್ಟ್ ಎಲ್ಲ. ಅದಕ್ಕೆ ಅಡ್ವಾನ್ಸು ಇತ್ತು. ಅಲ್ಲ ಇವಾಗ ಮಾತು ಬೇಡಾದದ್ದು. ವಿ ಹ್ಯಾಡ್ ಅ ವೆರಿ ಗುಡ್ ರಿಲೇಷನ್. ಫಸ್ಟ್ ಮೆಜೆಸ್ಟಿಕ್ ನಾವೇ ಮಾಡಿದ್ದು ಅವ್ರದ್ದು ಆಡಿಯೋ. ಸುಮಾರು ಆಡಿಯೋ ನಾವೇ ಮಾಡಿದ್ವಿ. ಈಗಲೂ ಈಸ್ ವೆರಿ ಕ್ಲೋಸ್ ಟು ಮೀ. ಮೆಜೆಸ್ಟಿಕ್, ಶಾಸ್ತ್ರಿ, ಬೇಕಾದಷ್ಟು ಫಿಲ್ಮ್ ಮಾಡಿದ್ವಿ ಗುರುಳೆ. ಈಸ್ ವೆರಿ ಕ್ಲೋಸ್ ಟು ಮೀ. ಬಟ್ ನಾನು ಅಡ್ವಾನ್ಸು ಅಣ್ಣ ಒಂದು ಪಿಕ್ಚರ್ ಇದೆ ಮಾಡಬೇಕು ಅಂದ್ರು ನಾನು ಹೇಳಿಲ್ಲ, ಅವರು ನನಗೆ ಕೇಳಿಲ್ಲ, ನಾನು ಕೇಳಿಲ್ಲ ಅಷ್ಟೇ. ಹಣೆ ಬಾರ ಅಂತಿದ್ರೆ 100% ಅದು ಆಗುತ್ತೆ. ನಾವು ಹೇಳೋದು ಬೇಕಾಗಿಲ್ಲ. ಬರ್ದಿದ್ದು ನಾವು ಮಾಡಬೇಕು ಅಂತಿದ್ರೆ 100% ಆಗುತ್ತೆ. ಸರ್ ನೀವು ಸಿನಿಮಾ ಕಥೆ ವಿಷಯ ಅಂತ ನೋಡುವಾಗ ನಾನು ಹೇಳಿದೆ, ನನಗೆ ಅನ್ಸಿದ್ದು ಅದೇ ಹಾರರ್ ಪ್ಲಸ್ ಫ್ಯಾಂಟಸಿ ಪ್ಲಸ್ ಆ್ಯಕ್ಷನ್ ಅಡ್ವೆಂಚರ್ ಎಲ್ಲ ಮಿಕ್ಸ್ ಆಗಿರುವಂಥ ಸಿನಿಮಾ. ಅಂದರೆ ಒಂದೇ ಎಮೋಷನ್ ನನಗೆ ಜಾಸ್ತಿ ಕಂಡಿದೆ, ಅಂದರೆ ತುಂಬ ಡಾರ್ಕ್ ಕ್ಯಾರೆಕ್ಟರ್ಸ್ ಆ ಥರದ್ದೆಲ್ಲ. ಅಂತ ಸಿನಿಮಾದಲ್ಲಿ ಕಾಮಿಡಿ ಆ್ಯಂಗಲ್ ಆ ಥರ ಏನೂ ಇಲ್ವಾ ಸರ್? ತುಂಬಾ ಇದೆ ಸರ್. ಈಗ ಒಂದು ಮಂಗಳೂರು ತುಳುನಾಡಲ್ಲಿ ನಡಿಬೇಕ ಕತೆ ಅಂದಾಗ ಆ ಜನನ ಜೊತೆ ನಾವು ಹೋದಾಗ ಗೊತ್ತಾಗುತ್ತೆ. ಏನೇ ಒಂದು ಸೀರಿಯಸ್ ಟಾಪಿಕ್ ಇರೋ ಒಂದು 2 ನಿಮಿಷದಲ್ಲಿ ಒಂದು ಕಾಮಿಡಿ ಡೈಲಾಗ್ ಬರ್ತಾನೆ ಇರುತ್ತೆ. 100% ಫಸ್ಟ್ ಆಫ್ ಬೇಜಾನ್. ಅರುಣ್ ಸಾಗರ್ ಇಟ್ಕೊಂಡು ನಾವು ಅರುಣ್ ಸಾಗರ್ ಮತ್ತೆ ಮಿತ್ರ ಅವರು ಇಟ್ಕೊಂಡು ನಾವು ಕಾಮಿಡಿ ಇಲ್ಲ ಅಂತಂದ್ರೆ ಅದು ಸಿನಿಮಾನೇ ಅಲ್ಲ. ಅವರು ನಡ್ಕೊಂಡ್ ಬಂದ್ರೆ ಟ್ರೈಲರ್ ಎಲ್ಲೂ ಅದು ತೋರಿಸಿಲ್ಲ. ದಟ್ ವಾಸ್ ಡಿಸ್ಟರ್ಬಿಂಗ್ ದ ಸ್ಟೋರಿ ಲೈನ್. ಈಗ ಒಂದು 2 hours ಫಿಲಮ್ನ ನಾನು 2 minutes ಅಲ್ಲಿ ಹೇಳ್ಬೇಕಾಗುತ್ತೆ. ಸೊ 2 hours ಟೈಮ್ ಇದ್ದಾಗ ಏನಾಗುತ್ತೆ, ಆ ಕಾಮಿಡಿ ಎಲಿಮೆಂಟ್ಸ್ ಬರುತ್ತೆ. ಸೊ 2 minutes ಅಲ್ಲಿ ಹೇಳ್ಬೇಕು ಅಂದಾಗ ಏನಾಗುತ್ತೆ, ಆಸ್ ಅ ಮೇಕರ್ ಆಗಿ, ಆಸ್ ಅ ಎಡಿಟರ್ ಆಗಿ, ಒಬ್ಬ ಸ್ಟೋರಿ ಟೆಲ್ಲರ್ ಆಗಿ ನಾನು ಏನ್ ಹೇಳಕ್ ಹೊರಟಿದ್ದೀನಿ ಅಂತ ನಾನು ನೋಡಿದಾಗ 2 minutes ಅದೊಂದು ಬಂದಾಗ ಏನಾಗುತ್ತೆ, ನಾನು ಪ್ರೀವಿಯಸ್ ತೋರಿಸಿರ್ತೀನಲ್ಲ, ಮತ್ತೆ ಒಂದು ಮ್ಯೂಸಿಕ್ನ ಇಟ್ಕೊಂಡು ಕಟ್ ಮಾಡ್ತೀನಿ ಸರ್ ನಾನು ಯೂಶಲಿ. ಸೊ ನಾನು ಬೇಸಿಕಲಿ ಕಟಿಂಗ್ ಮಾಡ್ಬಿಟ್ಟು ಮ್ಯೂಸಿಕ್ ಹೋಗಲ್ಲ. ಆ ಮ್ಯೂಸಿಕ್ ಎಲ್ಲ ಐ ಡೋಂಟ್ ವಾಂಟ್ ಟು ಡಿಸ್ಟರ್ಬ್ ದಟ್ ಮ್ಯೂಸಿಕ್. ಮ್ಯೂಸಿಕ್ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಆ ಮ್ಯೂಸಿಕ್ನ ಇಟ್ಕೊಂಡು ನಾನು ಒಂದು 10 ಸತಿ ಕೇಳ್ತೀನಿ, ಈ ಮ್ಯೂಸಿಕ್ಗೆ ಏನು ಶಾರ್ಟ್ ಹಾಕ್ಬೋದು, ಈ ಮಧ್ಯದಲ್ಲಿ ನನ್ನ ಸ್ಟೋರಿ ಲೈನ್ ಹೆಂಗೆ ಹೇಳ್ಬೋದು. ಸೊ ನಾವು ಕಂಪ್ಲೀಟ್ಲಿ ನಾನು ಸರ್ ಹತ್ರ ಕೇಳ್ತಾ ಇದ್ದೆ ಶೂಟ್ಗೆ ಹೋಗ್ಬೇಕಾದ್ರೆ, ರೀ ರೆಕಾರ್ಡಿಂಗ್ ಕಾಪಿ ಎತ್ಕೊಂಡು ಕೇಳ್ಕೊಂಡ್ಬಿಡೋಣ ಸರ್ ಅಂತ. ಎಷ್ಟೋ ಸತಿ ರೀ ರೆಕಾರ್ಡಿಂಗ್ ಕಾಪಿ ತರ್ಸ್ಕೊಂಡು ನಾನು ಎಡಿಟಿಂಗ್ ಮಾಡಿದ್ದೀನಿ. ಸೊ ಚೆನ್ನೈಲಿ ನಂಗೆ ಇನ್ನೂ ಗ್ಯಾಪ್ನ ಇದೆ. ಸುಕುಮಾರ್ ಅವ್ರ ಹತ್ರ ಹೋಗ್ಬೇಕಾದ್ರೆ ನಾನು ಉಳ್ಕೊಂಡಿರಲ್ಲ ಸರ್ ರೂಮು, ನಂಗೆ ಕಂಪ್ಲೀಟ್ ಎಡಿಟಿಂಗ್ ಸೆಟಪ್ ನ ಸರ್ ಚೆನ್ನೈಗೆ ಹಾಕ್ಸ್ತಾರೆ. ಯಾಕಂದ್ರೆ ಈ ಸಿನಿಮಾಗೆ ನಾನೇ ಗ್ರೀನ್ ಪಾರ್ಕ್ ಅಲ್ಲಿ ರೂಮ್ ಮಾಡಿದ್ವಿ. ಎಡಿಟಿಂಗ್ ಸೆಟಪ್ ಆಗ್ತಾ ಇಲ್ಲ, ರೀ ರೆಕಾರ್ಡಿಂಗ್ ಆಗೋ ಚೆಕ್ ಮಾಡಿ ಯಾಕಂದ್ರೆ ನಾನು ಮ್ಯೂಸಿಕ್ಗೆ ಕಟ್ ಮಾಡೋದು ಸರ್. ಯಾಕಂದ್ರೆ ಬೇಸಿಕಲಿ ಆ 1 2 3 4 ಕೌಂಟ್ ಏನಿದೆ ಆ ಕೌಂಟ್ ಅಲ್ಲೇ ಹೋಗ್ಬೇಕು. ಸಿನಿಮಾಲಿ ಒಂದು ಟೆಂಪೋ, ಯಾವ ಸೀನ್ ಯಾವ ಟೆಂಪೋಗೆ ಮ್ಯೂಸಿಕ್ ಇಟ್ಕೊಂಡೆ ಒಂದು ಕಟ್ ಮಾಡ್ತೀನಿ. ಸೊ ಇದಕ್ಕೆ ನಂಗೆ ಆ ಕಾಮಿಡಿ ಎಲಿಮೆಂಟ್ ತಂದಾಗ ಏನಾಗುತ್ತೆ, ಆ ಟೆಂಪೋ ಹೊಟ್ಟೋಗುತ್ತೆ. ಬೇಡ ಈಗ ಲಾಸ್ಟ್ ವೀಕ್ ನಾವು ಅದರದೇ ಒಂದು ರಶಸ್ ಬಿಡೋಣ, ಅದೇ ಕಾಮಿಡಿ ಎಲಿಮೆಂಟ್ಸ್. ಈಗ ಅರುಣ್ ಸಾಗರ್ ಅವರು ಮಿತ್ರ ಅವ್ರದ್ದು, ಮತ್ತೆ ಇನ್ನೊಬ್ಬ ಅವಿನಾಶ್ ಅಂತ ಅನ್ಬಿಟ್ಟು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾನೆ, ಅವನು ತಿಂದಾಕ್ಬಿಟ್ಟಿದ್ದಾನೆ. ಸೊ ಅದೆಲ್ಲ ನಾನು ಈಗ ಬಿಡ್ತಾ ಹೋಗ್ತೀನಿ. ಸೊ ನಮ್ಮ ಸಿನಿಮಾದಲ್ಲಿ ಸರ್ ಕಾಮಿಡಿ ಎಲಿಮೆಂಟ್ ಇದೆ. ಈಗ ಒಂದು ಸ್ಪೆಷಲ್ ಸಾಂಗ್ ಇದೆ, ಅದೇ ರೀತಿ ಹೊಟ್ಟೆ ಇಟ್ಕೊಂಡು ನಗಷ್ಟು ಕಾಮಿಡಿನೂ ಇದೆ. ಬಟ್ ನಾನು ಹೇಳಿದ್ ನಮ್ಮಲ್ಲಿ ಕಾಮಿಡಿ ಇದೆ ಬನ್ನಿ ನೀವೆಲ್ಲ ನಗ್ತೀರ, ಕತೆ ಇದೆ, ಕತೆ ಒಳಗೆ ಇವೆಲ್ಲ ಇದೆ. ಆ ಕತೆ ನೋಡಕ್ ಬನ್ನಿ ಅಂತ ಕರಿತೀನಿ ಹೊರತು ನಾನು ಕಾಮಿಡಿ ಸಿನಿಮಾ ಮಾಡಿದೀನಿ, ನನ್ನ ಹತ್ರ ಒಂದು ಸ್ಪೆಷಲ್ ಸಾಂಗ್ ಇದೆ, ಅಥವಾ ನಾನು ಒಂದು ಏನೋ ಒಂದು ಮಾಡಿದೀನಿ, ಫೈಟ್ ಇದೆ ಅನ್ನ. ನಮ್ಮಲ್ಲಿ ಒಂದು ಒಳ್ಳೆ ಕತೆ ಇದೆ. ಆ ಕತೆ ನೋಡಕ್ಕೆ ಒಂದು ಸೀಟ್ ಎಡ್ಜ್ ಎಕ್ಸ್ಪೀರಿಯನ್ಸ್. ಯಾಕೆ ಥಿಯೇಟ್ರಿಗೆ ಬರಬೇಕು ಅಂದ್ರೆ ಆ ಸೀಟ್ ಎಡ್ಜ್ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಅದು ತಗೋಬೇಕು ಅಂದ್ರೆ ಗಾರ್ಗಾನ ನೀವು ಥಿಯೇಟ್ರಿಗೆ ಬರಬೇಕು. OTT ಏನಾಗುತ್ತೆ ಸರ್, ವಿಲ್ ಪಾಸ್, ವಿಲ್ ಡೂ ಸಮಥಿಂಗ್, ಆ ಸೀಟ್ ಎಡ್ಜ್ ಎಕ್ಸ್ಪೀರಿಯನ್ಸ್ ಹೊಟ್ಟೋಗುತ್ತೆ. ಯು ವಾಚ್ 2 hours ಗಾರ್ಗಾ ಇನ್ ಥಿಯೇಟರ್ಸ್, ದೆನ್ ಯು ವಿಲ್ ನೋ ನಾವೇನು ಇವತ್ತು ಮಾತಾಡ್ತಾ ಇದೀವಿ ಅದಿದೆಯಾ ಇಲ್ವಾ ಅನ್ನೋದು. ಅರುಣ್ ಅವರೇ, ಆ್ಯಕ್ಚುಲಿ 2 ಶೇಡ್ಸಲ್ಲಿ ನೀವು ಕಾಣಿಸ್ಕೊಳ್ತಿದ್ದೀರಾ, ಅದು ಎವಿಡೆಂಟಾಗಿ ಗೊತ್ತಾಗ್ತಾ ಇದೆ. ಸೊ ಇನ್ನೊಂದು ಶೇಡ್ ಏನು ಎಕ್ಸಾಕ್ಟ್ಲಿ ಏನಾಗಿರುತ್ತೆ ಅದು ಸರ್? ಅದೇನಂತ ಜಾಗ ಚೇಂಜ್ ಮಾಡುತ್ತೆ ಸರ್. ಎಂಥವ್ರನ್ನಾದ್ರೂ ಆ ಗಾರ್ಗನ ಜಾಗ ಚೇಂಜ್ ಮಾಡುತ್ತೆ. ಅದು ಅಲ್ಲಿ ನೋಡಿದಾಗ ಗೊತ್ತಾಗುತ್ತೆ ಏನಕ್ಕೆ ಆ ಜಾಗಕ್ಕೆ ಹೋದವ್ರು ಎಲ್ಲರೂ ಹಂಗೆ ಚೇಂಜ್ ಆಗ್ತಾರೆ. ಆ ಜಾಗದ್ದು ಪ್ರಾಬ್ಲಮ್ ಇದೆಯಾ ಇಲ್ಲ ಮನುಷ್ಯನೇ ಪ್ರಾಬ್ಲಮ್ ಅನ್ನೋದು ಅಲ್ಲಿ ಹೋದಾಗ ಗೊತ್ತಾಗುತ್ತೆ. ಸರ್ ಮಗನಿಗೆ ಎಷ್ಟು, ಯಾಕಂದರೆ ಇನ್ ದ ಸ್ಕೇಲ್ ಆಫ್ 1 to 10 ಎಷ್ಟು ರೇಟಿಂಗ್ಸ್ ಕೊಡ್ತೀರಾ ಸರ್ ಅವರ ಪರ್ಫಾರ್ಮೆನ್ಸ್ಗೆ, ಅವರ ಡೆಡಿಕೇಶನ್ಗೆ? ಅವ್ರು 0 ಹೇಳ್ತಾರೆ. ಡೆಡಿಕೇಶನ್ ನಾವು ಮಾಡಿಸಿದ್ವಿ. ಇನ್ನು ಆ್ಯಕ್ಟಿಂಗು ಅಷ್ಟೇ ಮಾಡ್ತಿದ್ದ, ನಾನು ನೋಡ್ತಿದ್ವಿ, ಯಾಕೋ ಹಿಂಗ್ ಮಾಡ್ಸಿದ್ಯಾ ಅಂದೆ. ಅಲ್ಲ, ಅದು ಯಾಕೋ ಹಿಂಗ್ ಮಾಡಿಸ್ತಿದ್ಯಾ, ಮಧ್ಯದಲ್ಲಿ ಬಿಬ್ ಬರುತ್ತೆ, ಯಾಕೋ ಬಿಬ್ 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 ಹಿಂಗ್ ಮಾಡಿಸ್ತಾ ಇದೆಯಾ ಅಂತ ಬರುತ್ತೆ ಅದು. ಅವಾಗ ಮೇಡ್ ಹಿಮ್ ಲೈಕ್ ದಟ್. ಅಂದ್ರೆ
ಸಿ ಯಾವುದೇ ಒಂದು ಡ್ರಾಯಿಂಗ್ ಮಾಡಿ ಇದು ಮಾಡಿ ಒಂದೇ ಸರಿ ಪರ್ಫೆಕ್ಷನ್ ಆಗಲ್ಲ, ಮಾಡಿ ಪರ್ಫೆಕ್ಷನ್ ಆಗುತ್ತೆ. ಕೆಲವು ಚೇಂಜ್ ಮಾಡಿದ್ದೀವಿ, ರೀಶೂಟ್ ಮಾಡಿದ್ದೀವಿ, ಎಲ್ಲ ಮಾಡಿದ್ದೀವಿ ಸರ್. ಅಲ್ಟಿಮೇಟ್ಲಿ ಫಾರ್ ಸೀಯಿಂಗ್ ಇಟ್ ಈಸ್ ಗುಡ್, ಪ್ರಾಡಕ್ಟ್ ವೈಸ್ ಇಟ್ ಈಸ್ ಗುಡ್. ಆಮೇಲೆ ಆ್ಯಕ್ಟಿಂಗ್ ವಿಷಯದಲ್ಲಿ ಗ್ರೇಡಿಂಗ್ ಕೊಡೋಕ್ಕೆ ಆಗಲ್ಲ, ಯಾಕಂದರೆ ನಾವು ಮ್ಯೂಸಿಕ್ ಇದ್ದಂಗೆ ಏನು ಕೇಳಿದ್ರು ನಮ್ಗೆ ಡೈಜೆಸ್ಟ್ ಆಗಲ್ಲ, ಗೊತ್ತಾ ನಿಮಗೆ? ಯಾವ ಟ್ಯೂನ್ ಬಂದರೂ ಇಲ್ಲ, ಸೆಟ್ ಆಗಲ್ಲ. ಈಗ ನಾನು ಟ್ಯೂನ್ ಮಾಡಿಸೋದು ಹೆಂಗೆ ಅಂದರೆ, ಟ್ಯೂನ್ ಮಾಡಿಬಿಟ್ಟು ಡಮ್ಮಿ ಲಿರಿಕ್ ಬರೆದ್ಬಿಟ್ಟು ಮಧ್ಯ 3 ಗಂಟೆಗೆ ಎದ್ದು ಕೇಳ್ತೀನಿ, ಮತ್ತೆ ಅರ್ಲಿ ಮಾರ್ನಿಂಗ್ ಕೇಳ್ತೀನಿ, ಮಲ್ಗವಾಗ ಕೇಳ್ತೀನಿ. ಆವಾಗ ನಂಗೆ ಡೈಜೆಸ್ಟ್ ಆಗಬೇಕು. ಮ್ಯೂಸಿಕ್ ಒಂದು ವಿಷಯದಲ್ಲಿ, ಸ್ಟೋರಿ ವಿಷಯದಲ್ಲೂ, ಇವನು ಆ್ಯಕ್ಟಿಂಗ್ ಎಲ್ಲ ಯಾರೇ ಏನೇ ಮಾಡಿರೋ ಮಿಸ್ಟೇಕ್ ನನಗೆ ಕಾಣೋದೇ ಮಿಸ್ಟೇಕು. ಕರೆಕ್ಟಾಗಿ ಇರೋದು ಕಾಣೋದೇ ಇಲ್ಲ ನನಗೆ. ಸೊ ಆ ಕಡೆ ಈ ಕಡೆ ಇದೆ, ಮಾಡಿದ್ದಾನೆ, ಚೆನ್ನಾಗಿ ಮಾಡಿದ್ದಾನೆ, ಬಟ್ ಹೋಗ್ತಾ ಇನ್ನೂ ಚೆನ್ನಾಗಾಗುತ್ತೆ. ಕರೆಕ್ಟ್ ಸರ್. ಆ್ಯಕ್ಚುಲಿ ಗಿವನ್ ದ ಎಕ್ಸ್ಪೀರಿಯನ್ಸ್ ಯು ಹ್ಯಾವ್ ಇನ್ ದ ಇಂಡಸ್ಟ್ರಿ, ನಾನು ನಿಮ್ಮನ್ನು ಕೇಳೋದು ಅಂದರೆ, ನೀವು ಅಬ್ಸರ್ವ್ ಮಾಡ್ತಿರ್ತೀರ ಈಗ ಒಂದು 4-5 ವರ್ಷದಿಂದ ಯಾವ ಥರ ಇದೆ, ಎಸ್ಪೆಷಲಿ ಕೋವಿಡ್ ಆದಮೇಲೆ ಸಿಚುವೇಶನ್ ಅಂತಂದರೆ, ಯಾವುದೋ ಒಂದು 3-4 ಸಿನಿಮಾ ಮಾತ್ರ ಹಿಟ್ ಆಗೋದು, ಅದಾದಮೇಲೆ ಬೇರೆ ಉಳಿದಿರೋ, ಈಗ ಫಾರ್ ಎಕ್ಸಾಂಪಲ್ 220 ಸಿನಿಮಾಸ್ ಪರ್ ಇಯರ್ ರಿಲೀಸ್ ಆದರೆ ಆಲ್ಮೋಸ್ಟ್ 2% ಸಕ್ಸಸ್ ರೇಟು ಇಲ್ಲ, 2% ಸಕ್ಸಸ್ ರೇಟು ಇಲ್ಲ ಇಂಡಸ್ಟ್ರಿಯಲ್ಲಿ. ಸೊ ಈ ಥರ ಸಿಚುವೇಶನ್ ಇರುವಾಗ ಹಿಂಗೆ ಅಂದರೆ, ಅಫ್ಕೋರ್ಸ್ ಈಗ ಸಿನಿಮಾ ಈಗ ಇದು ಮಾಡಿದ್ದೀರಾ ಅಂತಂದರೆ ಮಗನನ್ನು ನೆಲೆ ನಿಲ್ಲಿಸಬೇಕು ಅಂತಲೇ ನಿಮ್ಮ ಥಾಟ್ ಇರುತ್ತೆ ಆ್ಯಕ್ಚುಲಿ. ಸೊ ಯಾವ ಥರ ರಾಂಗ್ ಸರ್, ಅವರು ಮಗನನ್ನು ನಿಲ್ಲಿಸಬೇಕು ಅಂತ ಮಾಡಲ್ಲ. ನಾನು ಅವನಿಗೋಸ್ಕರ ಸ್ಟೋರಿ ಮಾಡಿಲ್ಲ, ಅವ್ನ ಸ್ಟೋರಿ ಚೆನ್ನಾಗಿತ್ತು, ಯಾರನ್ನೂ ಹಾಕೋಬೋದು, ಇವ್ನು ಹಾಕೋಣ ಅಂತ ಹಾಕಿದ್ದು ನಾನು ಅಷ್ಟೇ ವಿನಃ ಇವನಿಗೋಸ್ಕರ ಮಾಡಿ ಅವ್ನು ಬಿಲ್ಡಪ್ ಕೊಟ್ಟು ಇಷ್ಟು ಖರ್ಚು ಮಾಡಿ ಇಷ್ಟು ಕಂಟೆಂಟ್ ಮಾಡಿದ್ದೀನಿ. ನಾನು ದುಡ್ಡು ಹಾಕಿದ್ದೀನಿ, ದುಡ್ಡು ತೆಗಿಬೇಕಷ್ಟೇ. ಓಕೆ, ಪಬ್ಲಿಸಿಟಿ, ಮಾರ್ಕೆಟಿಂಗ್, ಇಟ್ಸ್ ಹೆಂಗೆ ಹೊಡೆದ್ರೆ ಹೆಂಗೆ ಆಗತ್ತೆ ಅನ್ನೋದು, ಅದೇನು ಖರ್ಚಾಗುತ್ತೋ ನಾನು ತಲೆ ಕೆಡ್ಸ್ಕೊಂತ ಎಲ್ಲ ಮಾಡ್ತಾ ಇದ್ದೀನಿ. ಅವ್ನು ನಿಲ್ಲಿಸ್ಬೇಕು ಅನ್ನೋಕ್ಕೆ ಯಾರು ನಿಲ್ಸಕ್ಕೂ ಯಾರಿಗೂ ಆಗಲ್ಲ ಬಸ್. ಈಗ ನಿಮಗೆ ಗೊತ್ತು, ಯಾರ್ಯಾರು ನಿಲ್ಸಕ್ಕೆ ಟ್ರೈ ಮಾಡಿ ಯಾರು ನಿಲ್ಸಕ್ಕಾಗಿಲ್ಲ. ಅವ್ನ ಕಷ್ಟ ಅವ್ನು ಮಾಡಬೇಕು, ಅವನು ಶ್ರಮ ಮಾಡಬೇಕು, ಅವ್ನು ಡೆಡಿಕೇಟ್ ಮಾಡಬೇಕು. ಅವನ ದೇವ್ರ ಆಶೀರ್ವಾದ ಮಾಡಿದ್ರೆ ಮುಂದಕ್ಕೆ ಬರ್ತಾನಿಲ್ಲ ಅಂದರೆ ನಾನು ದೇವ್ರೊಳಗೂ ಮಾಡೋಕ್ಕಾಗಲ್ಲ. ಆಗುತ್ತಾ? ಇಲ್ಲ ಸರ್, ಆಗಲ್ಲ. ನಾನೇನು ಮಾಡಿದ್ದೀನಿ, ನಾನು ದುಡ್ಡು ಹಾಕಿದ್ದೀನಿ, ಇದಕ್ಕೆ ಹೆಂಗೆ ಎತ್ತಬೇಕು ಅಷ್ಟೇ ನನ್ನ ಕಾನ್ಸಂಟ್ರೇಷನ್. ನಾಟ್ ಟು ಇಂಪ್ರೂವ್ ಹಿಮ್ ಆರ್ ನಾಟ್ ಟು ಇಂಪ್ರೂವ್ ಡೈರೆಕ್ಟರ್. ಬಟ್ ಒಂದು ಅವ್ನು ಡೆಡಿಕೇಟೆಡ್ ಆಗಿ ಮಾಡಿದ್ದಾನೆ, ಇವನ ಕೈಲಿ ಆ್ಯಕ್ಟಿವ್ ಮಾಡಿಸಿದ್ದಾನೆ ನೀಟಾಗಿ, ಇಲ್ಲ ಅಂತಲ್ಲ. ಬಟ್ ನನ್ನ ಪಾಯಿಂಟ್ ಆಫ್ ವ್ಯೂ ಏನಂದರೆ, ಹೌ ಹ್ಯಾವ್ ಇನ್ವೆಸ್ಟೆಡ್, ಹೌ ಟು ಟೇಕ್ ಔಟ್ ದ ಮನಿ, ಇಟ್ಸ್ ಮೈ ಪಾಯಿಂಟ್ ಆಫ್ ವ್ಯೂ. ಅದಕ್ಕೋಸ್ಕರ ಅವ್ರವ್ರ ಕಪ್ ಆಫ್ ಟೀ ಸರ್. ಸಿ, ನಾನು ಅವತ್ತು ಫಸ್ಟ್ ಡೇ ಸ್ಟೇಜಲ್ಲಿ ಅದನ್ನೇ ಹೇಳ್ದೆ, ಡೈರೆಕ್ಟ್ರು ಅವ್ನ ಕೆಲಸ ಅವ್ನು ಮಾಡಿದ್ರೆ, ಬಿಸ್ನೆಸ್ ಮಾಡೋದು ಅದೆಲ್ಲ ಪ್ರೊಡ್ಯೂಸರ್ ಮಾಡ್ತಾರೆ. ಅವ್ರಿಗೆ ಪ್ರೊಡ್ಯೂಸರ್ಗೆ ಕೊಡಬೇಕಾಗಿರೋದು ಏನು ಗೊತ್ತಾ ಸರ್, ಒಂದು ಕ್ಲೀನ್ ಪ್ರಾಡಕ್ಟ್ ಟು ಪ್ರೆಸೆಂಟ್ ಫಾರ್ ದ ಬಿಸ್ನೆಸ್. ಸೊ ನೀವು ಒಂದು ಕ್ಲೀನ್ ಪ್ರಾಡಕ್ಟ್ ಕೊಟ್ಟರೆ ಯಾಕೆ ಬಿಸ್ನೆಸ್ ಆಗಲ್ಲ ಸರ್, ಅಲ್ವಾ? ಸೊ ಇವ್ರಿಗಿರೋ ಎಕ್ಸ್ಪೀರಿಯನ್ಸ್ಗೆ, ಇವ್ರಿಗಿರೋ ಕಾಂಟ್ಯಾಕ್ಟ್ಸ್ಗೆ, ವಾಟ್ ಈ ಎಕ್ಸ್ಪೆಕ್ಟ್ ಫ್ರಮ್ ಅ ಡೈರೆಕ್ಟರ್ ಆ್ಯಂಡ್ ದ ಆ್ಯಕ್ಟರ್, ಗಿವ್ ಮಿ ಅ ಕ್ಲೀನ್ ಪ್ರಾಡಕ್ಟ್ ವೇರ್ ಐ ಕ್ಯಾನ್ ಡೂ ಮೈ ಬಿಸ್ನೆಸ್. ಅದು ಅವ್ರಿಗೆ ಈಸ್ ಅ ಮಾಸ್ಟರ್ ಇನ್ ಬಿಸ್ನೆಸ್. ಸೊ ನನ್ನ ತಲೆಯಲ್ಲಿ ಇದೆ ಅಷ್ಟೇ. ಮಾಸ್ಟರ್ ಇನ್ ಬಿಸ್ನೆಸ್ ಅಲ್ಲ, ಎಕ್ಸ್ಪೀರಿಯನ್ಸ್ ಗುರುಗಳೇ. ಅದೇ ಸರ್, ನಾನು ಅದನ್ನೇ ಹೇಳೋದು, ಮಾಸ್ಟರ್ ಆಗೋದೇ ಆ ಎಕ್ಸ್ಪೀರಿಯನ್ಸ್ ಇಂದ. ಈಗ ಆರ್ಟಿಸ್ಟ್ ಸೆಲೆಕ್ಷನ್ಗೂ ಅಷ್ಟೇನೆ, ನಾವು ಆವತ್ತು ಕಾಸ್ಟ್ಲಿ ಯಾರನ್ನ ಹಾಕ್ಬೇಡ ಅಂತ ಮಾಡಿದೆ, ನಾನು ಇವತ್ತಿಗೆ ನನಗೆ ತೊಂದರೆ ಆಗಿರೋದು. ನೀವು ಪೋಸ್ಟರ್ ಹಾಕಿದ್ರೆ 6 ಫಿಲಿಮ್ ಬರ್ತದೆ, ಏನು ಪೋಸ್ಟ್ ಹಾಕಿದ್ರು ನಮ್ಮದೇ ಆ ಥರ ಆರ್ಟಿಸ್ಟ್ ಜೈಗಂಟಿಗ ಕಾಣೋದು. ಯಾರನ್ನ ಒಬ್ರು ಬರಬೇಕು ಅಂದ್ರೂ ಎಲ್ಲೋ ಇಲ್ಲೇ ಒಂದ್ಸರಿ ಹೋಗೋಣ ಅಂತ ಬರ್ತಾರ ಇಲ್ವಾ? ಈಗ ಸಿಂಪಲ್. ನಾನು ಆವಾಗ ಯೋಚನೆ ಮಾಡಿದಿದ್ರೆ, ಕಾಸ್ಟ್ ಆಗುತ್ತೆ, ಇವರು ಬೇಡ ಅಂತ ಹೇಳಿದಿದ್ರೆ, ಪ್ರತಿಯೊಂದಕ್ಕೂ ಯಾರು ಬೆಟರ್ಮೆಂಟ್ ಅಂತಲೇ ಹಾಕಿರೋದೇ ವಿನಃ ಇವ್ರು ಕಡಿಮೆ ಬರ್ತಾರೆ, ಅವ್ರು ಬೇಡ, ಇವ್ರನ್ನ ಹಾಕ್ಬೇಡ ನಾನು ಮಾಡೋಕ್ಕೆ ಹೋಗಿಲ್ಲ. ನೀನು ಯಾರು ಬೇಕು ಅವ್ರು ನಾನು ಹೆಂಗೆ ಬೇಕೋ ನಾನು ಕನ್ವಿನ್ಸ್ ಮಾಡ್ತೀನಿ ನನ್ನ ಪ್ರೈಸಿಂಗ್ಗೆ. ಬಟ್ ವಿಲ್ ಗೆಟ್ ಹಿಮ್, ವಿಲ್ ಬ್ರಿಂಗ್ ಹಿಮ್ ಹಿಯರ್. ದಟ್ ಯಾಕೆ ನನಗೆ ಗೊತ್ತು ಮಾರ್ಕೆಟಿಂಗ್ ಹೆಂಗೆ ಅಂತ. ನಾನು ಆವಾಗೇನ ಚೀಪಾಗಿ ಮಾಡಿದ್ರೆ ಇವಾಗ ದೇವರಣೆಗೂ ಕಷ್ಟ ಆಗಿರೋದು. ಈಗ ಸರ್, ಇವಾಗ ನೀವೇ ಕೇಳಿದ್ರಲ್ಲ ಸರ್, ಸಿನಿಮಾ ಇಷ್ಟೊಂದು ಸಿನಿಮಾ ಬರ್ತದೆ, ಯಾಕೆ ಯಾವುದು ಕರೆಕ್ಟ್ ಸರ್? ಏನಾಗ್ತದೆ ಸಿನಿಮಾ ಅಂತ ಬಂದಾಗ, ವೆನ್ ವಿ ಟೇಕ್ ಗಾರ್ಗ ಆಸ್ ಅನ್ ಎಕ್ಸಾಂಪಲ್, ಇವಾಗ ಒಬ್ಬ ಆರ್ಟಿಸ್ಟ್ ಹೀರೋ ಅಂತಾನೆ ಇಟ್ಕೊಳ್ಳಿ. ಈಗ ನಾನು ಕತೆ ಕೇಳುವಾಗ ನಾನು ಹೆಂಗಿರ್ಬೇಕು ಇದರಲ್ಲಿ, ನಾನು ಹೆಂಗೆ ನನ್ನ ಎಲಿವೇಶನ್ ಶಾಟ್ ಹೆಂಗಿದೆ, ನನ್ನ ರೌಡಿಸಮ್ ಹೆಂಗಿದೆ, ನನ್ನ ತಾಕತ್ ಹೆಂಗಿದೆ, ನನ್ನ ದೌಲತ್ ಹೆಂಗಿದೆ ಸರ್, ಇದೇನಾಗುತ್ತೆ ನನಗೆ ನಾನು ಮಾಡ್ಕೊಳಂಗಾಗುತ್ತೆ. ಬಟ್ ಯಾವಾಗ ನಾವು ಕತೆಗೆ ಮಾಡ್ತೀವಲ್ಲ ಸರ್, ಆ ಕತೆಗೆ ಮಾಡಿರೋ ಸಿನಿಮಾಗಳು ಯಾವುದು ಫೇಲ್ ಆಗಿಲ್ಲ ಸರ್. ನೀವು ನೋಡಿಬೇಕಂದ್ರೆ, ನೀವು ಯಾವುದು ಹಿಟ್, 4-5 ಸಿನಿಮಾ ಕತೆ ಹಿಟ್ ಆಯ್ತಾ, ಆ ಸಿನಿಮಾ ಹಿಟ್ ಆಗುತ್ತೆ ಸರ್. ದೇರ್ ಸ್ಟೋರಿ ಶುಡ್ ಬಿ ದ ಹೀರೋ. ಎಲ್ಲ ಆರ್ಟಿಸ್ಟ್ ಇವತ್ತು ನಾವು ತಗೊಳ್ಳುವಾಗ, ಹೊಸ ಆರ್ಟಿಸ್ಟ್ ಆಗಲಿ ಯಾರೇ ಆಗಲಿ, ಯಾವಾಗ ಸ್ಟೋರಿ ಹೀರೋ ಆಗುತ್ತೋ ಸಿನಿಮಾ ಹಿಟ್ ಆಗೇ ಆಗುತ್ತೆ ಸರ್. ನನಗೆ ನಾನು ಮಾಡ್ಕೊಂಡಿರಂಗೆ ಅವ್ರು ಮಾಡ್ಕೊಂಡಿರಂಗೆ, ಸಿನಿಮಾ ಯಾವಾಗ ನಾವು ಎಲ್ಲರೂ ಶೇರ್ ಮಾಡ್ತೀವಲ್ಲ, ಆ ಸಿನಿಮಾ ಖಂಡಿತ ಜನಕ್ಕೆ ತಲುಪುತ್ತೆ.
ಕರೆಕ್ಟ್ ಸರ್. ಸರ್ ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಷಯಗಳನ್ನು ಹಂಚ್ಕೊಂಡ್ರಿ 3 ಜನ ಕೂಡ. ಸೊ ಅನುಭವ, ನಿರ್ದೇಶನ ಮತ್ತು ನಿಮ್ಮ ಡೆಡಿಕೇಶನ್ನು ಎಲ್ಲವೂ ಕೂಡ ಸಾಕಾರಗೊಂಡು ಈ ಒಂದು ಸಿನಿಮಾ ಚೆನ್ನಾಗಿ ಎಂಟರ್ಟೈನ್ ಮಾಡಲಿ ಆಡಿಯನ್ಸ್ಗೆ ಅಂತ ನಾನು ಮನಸ್ಫೂರ್ತಿಯಿಂದ ಹಾರೈಸ್ತೀನಿ. ಇಲ್ಲಿ ತನಕ ಬಂದಿರುವಂತಹ ಕಂಟೆಂಟ್ ಎಲ್ಲ ಇಟ್ ಈಸ್ ವೆರಿ ಯುನೀಕ್, ಅಂದರೆ ತುಂಬ ಫ್ರೆಶ್ ಅಂತ ಅನಿಸುತ್ತೆ. ಅಫ್ಕೋರ್ಸ್ ಅಂದರೆ ಹೊಸ ನಟರುಗಳಿರೋದ್ರಿಂದ ಮೇನ್ ಲೀಡ್ಸ್ ಹೀರೋ ಮತ್ತು ಹೀರೋಯಿನ್ ಎಲ್ಲ ತುಂಬ ಫ್ರೆಶ್ ಕಂಟೆಂಟ್ ಅಂತ ಅನಿಸುತ್ತೆ. ಸೊ ಅದೇ ರೀತಿ ಜನ ರಿಸೀವ್ ಮಾಡ್ಕೊಳ್ಳಿ. ಆ್ಯಂಡ್ 6th ಬೇರೆ ಸಿನಿಮಾಗಳು ಕೂಡ ಇದೆ ಆ್ಯಕ್ಚುಲಿ. ಸೊ ಯಾವ ಥರ ಪ್ಲಾನ್ಸ್ ಇದೆ ನಿಮಗೆ? ಅಂದರೆ ಅವ್ರ ಜೊತೆಗೂ ಫೈಟ್ ಮಾಡಬೇಕಾಗುತ್ತೆ? ಇಲ್ಲ ಸರ್, ಗಾರ್ಗಾ ಬಂದು ಇಲ್ಲಿ ಯಾರ ಜೊತೆನೂ ಕಾಂಪಿಟೇಷನ್ ಬರ್ತಲ್ಲ ಸರ್. ಗಾರ್ಗಾ ಇಸ್ ನಾಟ್ ಫಾರ್ ಕಾಂಪಿಟೇಷನ್, ಗಾರ್ಗಾ ಇಸ್ ಫಾರ್ ಎಂಟರ್ಟೈನ್ಮೆಂಟ್. ಇಲ್ಲಿ ಕಾಂಪಿಟೇಷನ್ ಮಾಡಕ್ಕೆ ಇದು ರನ್ನಿಂಗ್ ರೇಸ್ ಅಲ್ಲ, ಇದು ಎಂಟರ್ಟೈನ್ಮೆಂಟ್ ಮಾಡಕ್ ಬರ್ತಿರೋದು. ನಾವು ಎಂಟರ್ಟೈನ್ ಮಾಡಕ್ ಬರ್ತದೆ. ಫಸ್ಟ್ ಶೋ ನಾನು ಹೇಳ್ದಲ್ಲ ಗುರುಗಳೇ, ಅದೇ ಸರ್. 50% ಬಂತ, ಐ ಆಮ್ ಸ್ಯಾಟಿಸ್ಫೈಡ್. ನೆಕ್ಸ್ಟ್ ಇಟ್ ವಿಲ್ ಟೇಕ್ ಆಫ್. ಐ ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ದಟ್. ಅಲ್ಲಿಗೆ ಏನು ಬೇಕೋ ನಾವು ಒನ್ ಥಿಂಗ್, ಈಗ ಪಬ್ಲಿಸಿಟಿನೇ ಮೇಜರ್, ಇವಾಗ ರೀಚ್ ಇಂಪಾರ್ಟೆಂಟ್ ಈಗ. ಯಾಕಂದರೆ ಎವ್ರಿಥಿಂಗ್ ಈಸ್ ಆನ್ ಫಿಂಗರ್ ಟಿಪ್ಸ್. ನಾವು ಯಾವ್ದು ಬೇಕೋ ಈಸಿಯಾಗಿ ಸಿಗುತ್ತೆ. ನಾವು ಅಲ್ಲಿ ರೀಚ್ ಆಗಿಲ್ಲ ಅಂದರೆ ಕಷ್ಟ. ವಿ ಆರ್ ಪ್ಲಾನಿಂಗ್ ಟು ರೀಚ್. ನಾನು ರೀಚ್ ಮಾಡಿದ್ದೀನಿ ಅನ್ನೋದು ಹೇಳ್ತಾ ಇಲ್ಲ, ಪ್ರಯತ್ನ ರಿಲೀಸ್ ತನಕ ಇದ್ದೇ ಇರುತ್ತೆ. ಸೊ ವಿ ಆರ್ ವರ್ಕಿಂಗ್ ಇನ್ ಆಲ್ ಆ್ಯಂಗಲ್ಸ್. ಆ್ಯಕ್ಚುಲಿ ಕಂಟೆಂಟ್ ವೈಸ್ ಏನು ಮಾಡಬೇಕು ಮಾಡಿಬಿಟ್ಟಿದ್ದೀವಿ ಬಸ್, ಅದು ಇನ್ನೇನು ಅಲ್ಲಿ ಮಾಡೋಕ್ಕಾಗಲ್ಲ. ವಿ ಹ್ಯಾವ್ ಡನ್ 100%. ಇಲ್ಲಿ ಪಬ್ಲಿಸಿಟಿ ರೀಚಿಂಗ್ ಏನೇನು ಮಾಡಬೇಕು ವಿ ಆರ್ ವರ್ಕಿಂಗ್ ಇಟ್ ಔಟ್. ನಾನು ಕೇಳ್ತಿರೋದು, ಒಬ್ರು ಬನ್ನಿ ಪಿಕ್ಚರ್ಗೆ, ಚೆನ್ನಾಗಿದ್ರೆ 5 ಜನಕ್ಕೆ ಕೇಳಿ, ಇಲ್ಲಾಂದರೆ ಬೇಡ. ಹೌದು, ಯಾರನ್ನೂ ನಾನು ಫೋರ್ಸ್ ಮಾಡೋಕ್ಕಾಗಲ್ಲ ಇವಾಗ. ದಟ್ ವಿಲ್ ಬಿ ವೆರಿ ಬ್ಯಾಡ್ ಅಲ್ಲ ಸರ್. ಕಷ್ಟಪಟ್ಟು ಸಿನಿಮಾ ಮಾಡಿದೀವಿ, ನಮಗೋಸ್ಕರ ಒಂದು ಸಿನಿಮಾ ನೋಡಿ ತುಂಬಾ ನಾನು ನೆಕ್ಸ್ಟ್ ಸಿನಿಮಾ ಮಾಡಲ್ಲ ನೀವು ಬಂದಿಲ್ಲ ಅಂತ. ವೈ ಅದೆಲ್ಲ ಸರಿ ಇಲ್ವಾ? ಅವ್ನು ಹೇಳ್ದಲ್ಲ, ಹೋಗಿರಿ ನಾವು ರೆಡಿ ಇದ್ದೀವಿ. ನಾನು ಸ್ಟೇಜಲ್ಲಿ ಒಂದು ಆಲ್ಮೋಸ್ಟ್ ಒಂದು 1000 ಕ್ರೌಡ್ ಇದ್ರು ಸರ್ ಮೊನ್ನೆ. ನಾನು ಸ್ಟೇಜಲ್ಲಿ ನಾನು ನಂಬರ್ ಕೊಟ್ಟಿದ್ದೀನಿ ಸರ್. ಫೋನ್ ಮಾಡಿದೆ, ಯು ಕಾಲ್ ಮೀ ಅಂಡ್ ಟೆಲ್ ಮೀ ವಾಟ್ಸ್ ರಾಂಗ್ ಅನ್ನೋದು. ಅದು ಏನಕ್ಕೆ ಅಂದರೆ ಐ ಹ್ಯಾವ್ ಟು ನೋ ಅಲ್ಲ ಸರ್ ವಾಟ್ ಯು ಆರ್ ಥಿಂಕಿಂಗ್. ನನ್ನ ಥಾಟ್ ಪ್ರೊಸೆಸ್ ರಾಂಗ್ ಅಂತ. ಇಷ್ಟ ಆದರೆ ನಾನು ಕೇಳ್ಕೊಂಡಿದ್ದು ಒಂದೇ ರಿಕ್ವೆಸ್ಟ್, ಇನ್ನೊಬ್ರನ್ನ ಜೊತೆಲಿ ಕರ್ಕೊಂಡು ಹೋಗಿ ಅಂತ. ಸೊ ಲೈಕ್ ವಿ ಕಾಂಟ್ ಬ್ಲ್ಯಾಕ್ ಮೇಲ್ ದ ಆಡಿಯನ್ಸ್. ಓಕೆ ಪ್ಲೀಸ್ ನನ್ಗೆ ಹಿಂಗೆ ಬೇಕು, ಇಲ್ಲ ನಾನು ನೆಕ್ಸ್ಟ್ ಇದು ಮಾಡಲ್ಲ, ಅದು ಮಾಡಿ. ದಟ್ ವಿಲ್ ವೆರಿ ರಾಂಗ್ ಕಾನ್ಸೆಪ್ಟ್. ಹೂ ಆರ್ ಯು? ನನ್ಗೆ ಸಾರ ಇದೆ ನನ್ನ ತಲೆಯಲ್ಲಿ, ನನ್ನ ಮನೆಯಲ್ಲಿ. ನೀನು ಅಳುಗುರು ಕ್ಯಾಮ್ರಾ ಮುಂದೆ ನಾನು ಟೈಮ್ ಪಾಸಲ್ಲಿ ನೋಡ್ತೀನಿ, ಬಟ್ ಐ ಆಮ್ ನಾಟ್ ವರಿಡ್ ಅಬೌಟ್ ಎನಿಥಿಂಗ್. ಒಳ್ಳೆ ಸಿನಿಮಾ ಮಾಡಿ ನಾನು ಬರ್ತೀನಿ. ನಂಗೆ ನಂದು 2 hours ಪ್ರೆಷಸ್ ಟೈಮ್. ಜನರು ಅಷ್ಟು ಈಸಿ ಅಲ್ಲ, ಹಿಂಗೆ ಚೇಂಜ್ ಮಾಡ್ಬಿಡ್ತಾರೆ, ಹೋಗೋದೇ ಇಲ್ಲ. ನಿಮ್ಮ ಪಬ್ಲಿಸಿಟಿ ಅಷ್ಟೇ, ಒಂದು ಸ್ವಲ್ಪ ಇದಾಯ್ತು ಟಕ್ಕನ್ ಬೇರೆ ಚಾನಲ್ಗೆ ಹೋಗ್ತಾರೆ. ನೀವು ಹೆಂಗೆ ಹಿಡಿದಿರ್ಬೇಕು, ನೀವು ಅದು ನಿಮ್ಮ ಪಾಯಿಂಟ್ ಆಫ್ ವ್ಯೂ. ಟ್ರೂ. ಸ್ಟ್ರಗ್ಲಿಂಗ್ ಸರ್ ಈಗ, ಬಿಕಾಸ್ ಆಫ್ ದ ಟೆಕ್ನಾಲಜಿ ವಿ ಹ್ಯಾವ್ ಟು ವರ್ಕ್ ಆನ್ ದ ಸ್ಪಾಟ್. ಅದೇ ಥರ ಪಿಕ್ಚರು ಅಷ್ಟೇ. ನಮ್ದು ಹೆಂಗೆ ಅಂದರೆ 1 hour ಫಸ್ಟ್ ಹಾಫ್ ಅಂದರೆ, ಈ 5 minutes ಏನು ಹೇಳಿದ್ಯಾ, ಈ 15 minutes ಒಳಗೆ ಏನು ಹೇಳ್ತಾ ಇದೆಯಾ, ವಾಟ್ ಈಸ್ ದ ಜರ್ಕ್ ಯು ಆರ್ ಗಿವಿಂಗ್ ದೇರ್. ನೆಕ್ಸ್ಟ್ 10 minutes ಇಂಟರ್ವಲ್ಗೆ ಅರ್ಧ ಏನು ಮಾಡಿ, ಯಾಕೆ ನೋಡ್ಬೇಕು ಅವ್ನು ಮುಂದಕ್ಕೆ ಏನಕ್ಕೆ ಬೇಕು ಅವ್ನಿಗೆ, ಇಂಟರ್ವಲ್ ಬ್ಲಾಕ್ ಏನು ಹೇಳಕ್ಕೆ ಹೊರಟಿದ್ಯಾ ನೀನು. ಈ ಥರ ವರ್ಕ್ ಮಾಡಿರೋದು. ಸುಮ್ಮನೆ ಹಂಗೆ ಈ ಸೀನ್ ಜಾಯಿನ್ ಮಾಡಿ 100% ಯು ವೆನ್ ಯು ಸಿ ಯು ವಿಲ್ ಟೆಲ್ ಅಸ್ ನೀಟ್ಲಿ. ಅದಕ್ಕೆ ಮುಂಚೆನೇ ಆಗ್ತಾ ಇದೀವಿ, ರಿಲೀಸ್ ದಿವಸ ಪ್ರೆಸ್ಗೆಲ್ಲ ತೋರಿಸಲ್ಲ. ಬಿಫೋರ್ ದಟ್ ವಿ ವಿಲ್ ಶೋ ವಾಟ್ ಈಸ್ ದಟ್. ಅಂಡ್ ವಿ ಆರ್ ಪ್ಲಾನಿಂಗ್ ಅ ಪ್ರೆಸ್ ಮೀಟ್ ಆಫ್ಟರ್ ರಿಲೀಸ್ ಆಲ್ಸೋ. ವಿ ವಾಂಟ್ ಟು ನೋ ದ ಪ್ರೆಸ್ ಒಪಿನಿಯನ್. ನಾವು ಮಾತಾಡೋಕ್ಕಲ್ಲ, ನಾವು ಇಷ್ಟೆಲ್ಲ ಮಾತಾಡಿದ್ದೀವಿ, ಪ್ರೆಸ್ ಏನು ಹೇಳ್ತಾರೆ ಕೇಳೋಣ ಫಸ್ಟು. ಸೊ ನಾವು ಅದನ್ನೇ ಸರ್ ಜೊತೆ ಪ್ರೆಸ್ನೆಲ್ಲ ಕುಡಿಸ್ಬಿಟ್ಟು ನಾವು ಮುಂದೆ ಕೂತ್ಕೊತೀವಿ, ನೀವು ಹೆಂಗೆ ಹೇಳ್ತೀರಿ ಹೇಳ್ರಪ್ಪ ಅಂತೀವಿ. ಕೇರ್ ಮಾಡಿದ್ರೆ ಹೇಳಿ. ಸಿ ವಿ ಹ್ಯಾವ್ ಟು ಸಿ ವಾಟ್. ನಾವೊಂದು ಜಜ್ಮೆಂಟ್ ಇಟ್ಕೊಂಡು ಮಾಡಿದ್ದೀವಿ, ನಾವು ಮಾಡಿದ್ದೆಲ್ಲ ಕರೆಕ್ಟ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಸ್ಟಡಿ ಮಾಡಿ ಪ್ಲ್ಯಾನ್ ಮಾಡಿದ್ವಿ ಯಾವ ರೀತಿ ಅನ್ನೋದನ್ನ ವಿ ಹ್ಯಾವ್ ಟು ಸಿ. ಎಸ್ ಸರ್, ಒಳ್ಳೆ ಪ್ರಯತ್ನ ಆಗಿರುತ್ತೆ, ತುಂಬ ಶ್ರಮ ಹೋಗಿದೆ ಈ ಒಂದು ಪ್ರಾಜೆಕ್ಟ್ ಮಾಡೋದಕ್ಕೆ ಅಂತ ಡೆಫಿನೆಟ್ಲಿ ಅನ್ನಿಸ್ತಾ ಇದೆ. ಸೊ ಈ ಸಂದರ್ಶನ ನೋಡುವಂತಹ ಪ್ರೇಕ್ಷಕರಿಗೂ ಹಾಗೆ ಅನಿಸಿರುತ್ತೆ. ಸೊ February 6ನೇ ತಾರೀಕು 3 ಜನಕ್ಕೂ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್ ಸರ್. 3 ಜನ. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದಾಗಿತ್ತು ಗಾರ್ಗಾ ಸಿನಿಮಾ ತಂಡದ ಮಾತುಗಳು. ಈ ಸಿನಿಮಾ February 6ನೇ ತಾರೀಕು ನಿಮ್ಮ ಸಮೀಪದ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ದಯವಿಟ್ಟು ಈ ಸಿನಿಮಾನ ಚಿತ್ರಮಂದಿರದಲ್ಲೇ ನೋಡಿ. ಧನ್ಯವಾದಗಳು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.